ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ ಭಾಗವಹಿಸಿರುವಂತಹ ನಮ್ಮ ಹಿರಿಯರಾದಂಥ ರೆಹಮಾನ್ ಖರ್ ಅವರು, ನಮ್ಮ BMRD ಅಧ್ಯಕ್ಷರಾದಂಥ ನಮ್ಮ ಪ್ರಕಾಶ್ ಅಣ್ಣವರು, ಹಾಗೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನರಸಿಂಹಣ್ಣವರು, ನಮ್ಮ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಶಿವಕುಮಾರ್ ಅಣ್ಣವರು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇವತ್ತು ಕಳೆದ ಬಾರಿ ಒಂದು ಪ್ರೆಸ್ ಮೀಟನ್ನು ಮಾಡಿದಾಗ, ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ಯಾರೋ ಮಾಧ್ಯಮ ಮಿತ್ರರು ಮಾಜಿ ಶಾಸಕರು ಹಲವಾರು ಆಪಾದನೆಗಳನ್ನ ಮಾಡಿ, ಬಾಲಣ್ಣವ್ರ ಬಗ್ಗೆ ಆಪಾದನೆಗಳನ್ನ ಮಾಡಿ ಚರ್ಚೆಗೆ ಬರಲಿಕ್ಕೆ ರೆಡಿ ಇದ್ದಾರೆ ಚರ್ಚೆಗೆ ಅಂತ ಹೇಳಿದರು. ನಾವು ಅದಕ್ಕೆ ಹೇಳಿದ್ದು, ದಿನಾಂಕವನ್ನು ನಿಗದಿ ಮಾಡಿ, ನೀವೇನೇ ದಿನಾಂಕವನ್ನು ನಿಗದಿ ಮಾಡಿ ನಾವು ಚರ್ಚೆಗೆ ಬರಲಿಕ್ಕೆ ರೆಡಿ ಇದ್ದೀವಿ, ನಮ್ಮ ನಾಯಕರು ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ದು. ಒಂದು ವಾರಗಳ ಮೇಲಾಯಿತು ಅನ್ಸುತ್ತೆ, ಅವ್ರು ಇನ್ನೊಂದು ದಿನಾಂಕವನ್ನು ಗೊತ್ತು ಮಾಡಿಲ್ಲ. ಹಾಗಾಗಿ ಇವತ್ತು ನಾವೇ ದಿನಾಂಕವನ್ನು ಗೊತ್ತು ಮಾಡಿ ಅವ್ರನ್ನ ಚರ್ಚೆಗೆ, ಯಾಕೆ ಸುಮ್ಮನೆ ಎಲ್ಲೋ ಗಾಳಿಯಲ್ಲಿ ಗುಂಡು ಹೊಡ್ಕೊಂಡು ಅದಿದೆ ಇದಿದೆ ಅದು ಸುಮ್ಮನೆ ಇಲ್ಲ ಅಪಪ್ರಚಾರ ಮಾಡೋದು ಬದಲು ಒಂದ್ಸಲ ಅದು ತಾತ್ವಿಕ ಅಂತ್ಯ ಕಾಣಲಿ, ಏನೇ ಅಪಪ್ರಚಾರಕ್ಕೆ ತಾತ್ವಿಕ ಅಂತ್ಯ ಕಾಣಲಿ ನಿಟ್ಟಿನಲ್ಲಿ ಇವತ್ತು ಈ ತಿಂಗಳು 25ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಅವ್ರೇನು ಸ್ಥಳ ಚಕ್ರಬಾವಿ ಅಂತ ಹೇಳಿದ್ರು, ಆ ಚಕ್ರಬಾವಿ ನಮ್ಮ VSSN ಜಾಗದಲ್ಲೇ ನಾವು ಒಂದು ಸಮಯವನ್ನು ನಿಗದಿ ಮಾಡಿದ್ದೀವಿ. ದಯಮಾಡಿ ಅಲ್ಲಿ ಬಂದು ನಿಮ್ಮ ಏನು ಆರೋಪಗಳಿದೆ, ಅದಕ್ಕೆ ದಾಖಲೆಗಳೇನಿದೆ ಅದಕ್ಕೆಲ್ಲ ತಂದರೆ ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನು ಅದಕ್ಕೆ ಉತ್ತರ ಕೊಡಬೇಕು ಅದನ್ನು ಕೊಡಲಿಕ್ಕೆ ನಾವು ದಿನಾಂಕವನ್ನು ಗೊತ್ತು ಮಾಡಿ ರೆಡಿ ಮಾಡಿದ್ದೀವಿ. ಅಕಸ್ಮಾತ್ ಏನಾದ್ರು ಆ ದಿನಾಂಕ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ, ಬೇರೆ ದಿನಾಂಕ ಬೇಕು ಅಂತ ಹೇಳಿದ್ರೆ ಅವರೇ ಗೊತ್ತು ಮಾಡಲಿ. ಅದನ್ನು ಅವ್ರು ಹೇಳಿದ್ಕೆ ನಾವು ಹೇಳ್ತಾ ಇದ್ದೀವಿ ಅಷ್ಟೇ, ನಾವು ಹೇಳಿದ್ರಲ್ಲ. ಅವ್ರು ಹೇಳಿದ್ಕೆ ಚರ್ಚೆಗೆ ರೆಡಿ ಇದ್ದಿದ್ದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಅವ್ರು ನಿಗದಿ ಮಾಡಲಿಲ್ಲ, ನಾವು ನಿಗದಿ ಮಾಡಿದ್ದೀವಿ. ಈಗ 25ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಚಕ್ರಬಾಯಿ ಅವ್ರು ಹೇಳಿದ ಪ್ಲೇಸಲ್ಲೇ ರೆಡಿ ಮಾಡಿದ್ದೀವಿ. ದಯಮಾಡಿ ನಿಮ್ಮ ಏನು ಆರೋಪಗಳು ಮಾಡ್ತಾ ಇದ್ದೀರಾ ಆರೋಪಗಳೆಲ್ಲ ತಗೊಂಡು ಅದಕ್ಕೆ ದಾಖಲೆಗಳ ಸಮೇತ ಆರೋಪವನ್ನು ಮಾಡಿ ನಾವು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾವು ರೆಡಿ ಇರ್ತೀವಿ. ನಮ್ಮ ಶಾಸಕರೇ ಬರ್ತಾರೆ, ಶಾಸಕರ ಮುಂದೆ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ತಾಂತ್ರಿಕ ಅಂತ್ಯ ಕಾಣಲಿ ಅಂತೇಳಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ತಮ್ಮ ಮುಖೇನ ಹೇಳಿದ್ರಿಂದ ತಮ್ಮ ಮುಖೇನೇ ಹೇಳ್ತಾ ಇದೆ. ಯಾಕೆಂದರೆ ಜನಸಾಮಾನ್ಯರು ಸುಳ್ಳನ್ನು ಜನಸಾಮಾನ್ಯರು ಅಷ್ಟೇ ಸತ್ಯ ನಂಬಕ್ಕೆ ಹೋಗಲ್ಲ, ಸುಳ್ಳು ನಂಬಿಡ್ತಾರೆ ಜಾಸ್ತಿ. ಹಾಗಾಗಿ ಜನಸಾಮಾನ್ಯರಿಗೂ ಮನವರಿಕೆ ಆಗಲಿ, ನಮ್ಮ ಮತದಾರ ಬಂಧುಗಳಿಗೂ, ನಮ್ಮ ಮಾಗಡಿ ತಾಲೂಕಿನ ಮತದಾರ ಬಂಧುಗಳಿಗೂ ಮನವರಿಕೆ ಆಗಲಿ ನಿಟ್ಟಿನಲ್ಲಿ ಒಂದು ಚರ್ಚೆಗೆ ಆಹ್ವಾನ ಮಾಡ್ತೀವಿ. ಇಲ್ಲ ನಾವು ದಿನಾಂಕ ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆ ದಿನಾಂಕ ಇದ್ದರೆ ಅವರೇ ಗೊತ್ತು ಮಾಡಲಿ, ಅದಕ್ಕೂ ನಾವು ರೆಡಿ ಇದ್ದೀವಿ. ಇಷ್ಟು ಹೇಳಲಿಕ್ಕೆ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಮಾಧ್ಯಮದ ಮುಖೇನ ಅವರಿಗೆ ಮನವರಿಕೆ ಒಂದು ಡೇಟನ್ನು ಕೊಡ್ತಾ ಇದ್ದೀವಿ. ಒಂದು ವೇಳೆ ಅವ್ರು ಬರಲಿಲ್ಲ ಸರ್, ಬರಲಿಲ್ಲ ಅಂದ್ರೆ ಅವರೇ ಕರೆದಿದ್ದು, ನಾವು ಕರೆದಿಲ್ಲ. ಅವರೇನೇ 600 ಕೋಟಿ ಹಗರಣ ಆಗ್ಬೋದು, ಕುದೂರಲ್ಲಿ ಗೋಲ್ಡ್ ನಕಲಿ ಗೋಲ್ಡ್ ಆಗ್ಬೋದು, ಯಾವುದೋ ಕುದೂರು ಜಾಗ ಆಗ್ಬೋದು, ಮಾಗಡಿ ಯಾವುದೋ ಜಾಗ ಆಗ್ಬೋದು, ಇನ್ನು ಹಲವಾರು ಕಳಪೆ ಕೆಲಸಗಳಾಗ್ಬೋದು, ಎಲ್ಲದಕ್ಕೂ ಸಹ ಅವರೇ ಆಪಾದನೆ ಮಾಡಿ ನಾನು ದಾಖಲೆಗಳ ಸಮೇತ ಬರಲಿಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ನಮ್ಮನ್ನು ಕೇಳಿದ್ರಿ, ನಾವು ರೆಡಿ ಇದ್ದೀವಿ ಅಂತ ಹೇಳ್ದೋ, ನೀವು ಅದು ದಿನಾಂಕವನ್ನು ನೀವೇ ಯಾರು ಪತ್ರಕರ್ತರೆ ನಿಗದಿ ಮಾಡಿ ಅಂತ ನಿಮ್ಮಲ್ಲೇ ಚರ್ಚೆ ಆಯಿತು. ಇಲ್ಲಿವರೆಗೂ ನಿಗದಿ ಮಾಡಿಲ್ಲ. ಹಾಗಾಗಿ ನಾವೇ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೀವಿ. ಏಪ್ರಿಲ್ 25ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಚಕ್ರಬಾವಿ ಅವ್ರು ಹೇಳಿ ಸ್ಥಳದಲ್ಲಿ ಚಕ್ರಬಾವಿ VSSN ನಾವು ರೆಡಿ ಮಾಡಿದ್ದೀವಿ. ದಯಮಾಡಿ ಅದೊಂದು ಸಲ ತಾತ್ವಿಕ ಅಂತ್ಯ ಕಾಣಿ. ಅದೇನೋ ನಿಮ್ಮ ಹತ್ರ ಏನೋ ನಮ್ಮ ಹತ್ರ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ದಾಖಲಾತಿಗಳಿದೆ ಅಂತ ಹೇಳ್ತಾ ಇದ್ರು. ಆ ದಾಖಲಾತಿಗಳನ್ನ ತಂದು ಅದನ್ನು ಮುಂದೆ ನಿಮ್ಮ ಮಾಧ್ಯಮದವ್ರ ಮುಂದೆ ಇಟ್ಟೆ ನಾವು ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ನಮ್ಮ ಹತ್ರ ಏನಿದೆ ಅಂತ ನಾವು ರೆಕಾರ್ಡ್ ಸಮೇತ ಉತ್ತರ ಕೊಟ್ಟಿಕ್ಕೆ ರೆಡಿ ಇದ್ದೀವಿ. ಸರ್ ನಮ್ಮಲ್ಲಿರೋ ದಾಖಲೆಗಳ ಸಮೇತ ನಾವು ಬರ್ತೀವಿ ಸರ್. ನಮ್ಮ ಶಾಸಕರೇ ಬರ್ತಾರೆ, ನಾವು ಶಾಸಕರೇ ಬರ್ತಾರೆ. ಸಂಬಂಧಪಟ್ಟಂತೆ ಎಲ್ಲ ಏನೇನು ಆಪಾದನೆ ಮಾಡಿದ್ರು ಎಲ್ಲ ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನೀವು ಬೇಕಾದ್ರೆ ನೀವು ಏನೇನು ಒಂದು ಆಪಾದನೆ ಮಾಡಿದ್ರೆ ನಮ್ಗೆ ಕೆಲವು ಗೊತ್ತಾಗಿದೆ ಮಾಧ್ಯಮದ ಬಗ್ಗೆ. ಇನ್ನೂ ಏನಾದರೂ ಆಪಾದನೆಗಳಿದ್ರೆ ಅದು ತಗೊಂಡ್ರೆ ಅದಕ್ಕೂ ಸಹ ಉತ್ತರ ಕೊಟ್ಟಿದ್ದು ರೆಡಿ. ಯಾರು ನಮ್ಮ ಹೊಸಳ್ಳಿ ರಂಗಣ್ಣಿಯವರ ಅವ್ರ ಬಗ್ಗೆ ಮಾತಾಡಬಾರ್ದು ನಾವು. ಆದರೆ ನೀವು ಕೇಳಿದ್ಮೇಲೆ ಮಾಧ್ಯಮ ಮಿತ್ರರು ಕೇಳಿದ್ಮೇಲೆ ಮಾತಾಡಬೇಕಾಗತ್ತೆ. ಒಂದು ರಂಗಣ್ಣಿ ಅಲ್ಲ ಬಿಡಿ, ಮಂಗಣ್ಣಿ. ಅವ್ನು ಮಂಗಣ್ಣಿ ಅಂತೇಳಿ ಏನೋ IBK ಅಂತೇಳಿ ಏನೋ ಮಾಡಿದ್ದಾರೆ. ನಾನು ಒಂದು ಕ್ವಶನ್ ಮಾಡಿದೆ, ಒಂದು ಪ್ರಶ್ನೆನ ಮಾಧ್ಯಮ ಮುಖೇನ ನಾನು ಚರ್ಚೆ ಮಾಡ್ತೀನಿ. ಅವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದೋ. ಅವತ್ತು JD ಕೃಷ್ಣಪ್ಪನವರು ಯಾರು ಆ ಮಾಡಕ್ಕೆ ಹೇಳಿದ್ರ JD ಕೃಷ್ಣಪ್ಪನವರು ಹಾಸ್ಪಿಟ್ಲು ಕಟ್ಟಲಿಕ್ಕೆ
ಕೋರ್ಟ್ ಮೊರೆ ಹೋಗಿದ್ರು, ಹೈಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಹೈಕೋರ್ಟ್ನಲ್ಲಿ ಒಂದು ಆದೇಶ ಬಂದಿದೆ. ಆ ಆದೇಶಕ್ಕೆ ತಲೆಬಾಗಿ ಒಟ್ಟಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡೋಣ. ಮತ್ತು ಈ ಮರ ಕಡಿಯೋ ವಿಷಯದಲ್ಲಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೀರಾ. 400 ಮರಗಳಿದೆ, 60 ವರ್ಷದಿಂದ 100 ವರ್ಷದ ಮರಗಳಿದೆ. ಹಾಗಾಗಿ ಅದನ್ನು ಆರೋಗ್ಯಕರವಾಗಿರಲಿ, ಅಭಿವೃದ್ಧಿಗೆಲ್ಲ ಒಂದು ಕಡೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋಕೆ ಬಂದಿದ್ದಷ್ಟೇ. ನಾವು JDSನವ್ರ ಬಗ್ಗೆ ಯಾರ ಬಗ್ಗೆನೂ ಟೀಕೆ ಮಾಡಲಿಲ್ಲ. ಇಲ್ಲ ಮಾಜಿ ಶಾಸಕರ ಬಗ್ಗೆ ಏನಾರು ಟೀಕೆ ಮಾಡಿದ್ವಾ, ಇಲ್ಲ ಯಾವ ಮುಖಂಡರ ಬಗ್ಗೆ ಏನಾರು ಟೀಕೆ ಮಾಡಿದ್ವಾ, ಅದು ಯಾಕೆ ಮೆಣಸಿನ್ಕಾಯಿ ಇಟ್ಕೊಂಡವ್ರಿಗೆ ಗೊತ್ತಾಗ್ತಾ ಇಲ್ಲ. ಸರ್ ಇಲ್ಲಿ ನೋಡಿ ಸರ್, ನಾವು ಎಲ್ರಿಗೂ ಸಹ ರಾಜಕೀಯ ಬರೋ ಟೈಮಲ್ಲಿ ರಾಜಕೀಯ ಮಾಡ್ತೀವಿ, ಬೇರೆ ಟೈಮಲ್ಲಿ ಅಣ್ತಂದಿದ್ದ ಸೌಹಾರ್ದ. ನನಗಿಂತ ಚಿಕ್ಕವರೆಗೂ ಸಹ ನಾನು ಗೌರವ ಕೊಟ್ಟು ಮಾತಾಡೋವಂಥ ಮನುಷ್ಯ. ನಾನು ಯಾರಿಗೂ ನಾನು ಸಿಂಗಲ್ ವರ್ಡಲ್ಲಿ ಮಾತಾಡೋ ಮನುಷ್ಯ ಬರೋದಿಲ್ಲ. ನಾನು ಗೌರವ ಕೊಡ್ತೀನಿ, ಎಲ್ಲರೂ ಗೌರವ ಕೊಡ್ತೀನಿ. ಯಾಕಂದ್ರೆ ಗೌರವಕ್ಕೆ ಬೆಲೆ ಇಲ್ಲ ಅಂದಮೇಲೆ ನಾವು ಗೌರವ ಕೊಡಬಾರ್ದು. ನಾವು ಅದೇ ಥರ ವರ್ಷ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಮುಂದೆ ಬುದ್ಧಿ ಕಲ್ತ್ಕೋಬೇಕಾಗುತ್ತೆ. ಅವ್ರು ಯಾಕೆ ಅಷ್ಟ್ರ ಮಟ್ಟಕ್ಕೆ ಪ್ರೆಸ್ ಮೀಟ್ ಮಾಡಿ ನನ್ನೇ ಒಂದು ಟಾರ್ಗೆಟ್ ಮಾಡಿ ಆ ಮಟ್ಟಕ್ಕೆ ತೇಜೋವಧೆ ಮಾಡ್ತಾವ್ರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ IBK ಇಂಟರ್ನ್ಯಾಷನಲ್ ಬ್ಯಾಂಕ್ ಕಳ್ಳ ಅಂತೇಳಿ. ಅವ್ನಿಗೆ ಮಂಗಂಡಿಗೆ ಮನವರಿಕೆ ಆಗಬೇಕು. IBK ಹೌದು ನನ್ನ ಕೇಸ್ ನಡೀತಾ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ IBK ಯಾರಿಗೆ ಅನ್ವಯಿಸುತ್ತೆ ಅಂತ ಅವ್ನಿಗೆ ಅರ್ಥ ಮಾಡ್ಕೋಬೇಕು. ಅವನ ಥರ ಬಕೀಟ್ ರಾಜಕೀಯ ನಾನು ಮಾಡೋಕೆ ಹೋಗೋದಿಲ್ಲ. ಅವ್ನು ನನ್ನಿಂದ ಸಹಾಯ ಪಡ್ಕೊಂಡೇ ಬಿಟ್ರು, ಅವನಿಂದ ನಾನು ಸಹಾಯ ಪಡ್ಕೊಂಡಿಲ್ಲ. ನಾನು ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಂಡೆ ಆಯಿತಾ. ಅವತ್ತು ಇನ್ನೇನು ಇವನೇ ಕರ್ಕೊಂಬಂದ್ಬಿಟ್ಟ ನಾನು ಯಾವುದೋ ರಾಜ್ಯದಲ್ಲಿ ಇದ್ದವನು, ಯಾವುದೋ ಆಂಧ್ರ ಪ್ರದೇಶದಲ್ಲೋ ತಮಿಳ್ನಾಡಲ್ಲೋ ಇದ್ದಂಥ ಇವನೇ ಕರ್ಕೊಂಬಂದ್ಬಿಟ್ಟು ನನ್ನ ಲೀಡ್ರ್ ಮಾಡವನೆ. ಅವ್ನು ಹೇಳೋ ರೀತಿ ನಾನೇನು ಕೃಷ್ಣಮೂರ್ತಿ ಅಂದರೆ ಯಾರು ಅಂತ ಗೊತ್ತೇ ಇಲ್ಲ ಅಂತೇಳಿ. ನಾನು 94ರಲ್ಲಿ ಬಾರಣ್ಣ ಜೊತೆ ಓಡಾಡಿ, ಆಮೇಲೆ ರೇವಣ್ಣವರು ನನ್ನ ರಾಜಕೀಯ ಗುರುಗಳು, ರೇವಣ್ಣವ್ರ ಹತ್ರ ಓಡಾಡ್ಕೊಂಡು ಅವತ್ತೇ ಮಾಗಡಿ ತಾಲೂಕಲ್ಲಿ ಕೃಷ್ಣಮೂರ್ತಿ ಏನು ಅಂತೇಳಿ ಆಗಿನ ಕಾಲಕ್ಕೆ ಗೊತ್ತು. 96ರಲ್ಲಿ ನನಗೂ ತಮ್ಮಜಣ್ಣನಿಗೂ ಏನೋ ಸ್ವಲ್ಪ ಮನಸ್ತಾಪ ಇತ್ತು. ನಂಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಬಂದ ಮೇಲೂ ಸಹ ನಾನು ಯಾವತ್ತೂ ಮಂಜಣ್ಣವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗಲೂ ಸಹ ಅವತ್ತು ಸಹ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಸಹ. ಅದಾದ ನಂತರ JDSಗೆ ಬಂದರು, JDSಲ್ಲಿ MLA ಆದರು, 5 ವರ್ಷ ಇದ್ದರು. ಅವ್ರ ಒಡನಾಡಿಯಾಗಿ ಅವ್ರ ಜೊತೆಯಲ್ಲೇ ಇದ್ದೆ. ಯಾವತ್ತೂ ಸಹ ಒಂದು ಮಾತನ್ನು ಮಂಜಣ್ಣವ್ರಿಗೆ, ಸ್ವಾಮಿ ನನಗೆ ಬ್ಯಾಂಕ್ ಪ್ರಾಬ್ಲಮ್ ಆಗಿದೆ ಸ್ವಾಮಿ, ನನಗೆ ಒಂದೇ ಒಂದು ಮಾತು ಯಾವ್ದಾದ್ರು ಅಧಿಕಾರಿಗಳಿಗೆ ಹೇಳಿ ಸ್ವಾಮಿ ಅಂತ ಒಂದೇ ಒಂದು ನಿದರ್ಶನ ಮಂಜಣ್ಣವ್ರು ಹೇಳಿ, ಒಂದೇ ಒಂದು ನಿದರ್ಶನ. ನಾನು ಯಾರಿಗಾರು ಫೋನ್ ಮಾಡಿದ್ದು ಒಂದೇ ಒಂದು ನಿದರ್ಶನ ಹೇಳಿ. ಸುಮ್ಮನೆ ಅದು ಬಿಟ್ಬಿಟ್ಟು ಇವನು ಮಂಗಣ್ಣಿ ಒಳ್ಳೆ ನನ್ನ ಋಣದಲ್ಲಿ ಅವನೇ, ಇವನು ಮಂಗಣ್ಣಿ ಒಳ್ಳೆ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಅವ್ನಿಗೆ ಏನಾಗಿದೆ ಅಂದರೆ, ಈ ಕೋತಿಕೈಗೆ ಮಾಣಿಕ್ಯ ಸಿಗುತ್ತಲ್ಲ, ಯಾವುದೋ ಒಂದು VSSN ಅಧ್ಯಕ್ಷ ಆಗ್ಬಿಟ್ಟವನೇ. ಅವ್ನು ನೆಕ್ಸ್ಟು ಸಾಗರ್ಗಿತ್ತು, ತಮ್ಮಣ್ಣಗೌಡ ಇದ್ದ, ಈಗ ನೀವನ್ನ ಅಧ್ಯಕ್ಷ ಆಗ್ಬೇಕಂತೆ. ಅವನಾಗಲಿ ಅಧ್ಯಕ್ಷ ಆಗಲಿ, ಈ ಥರ ಬಕೀಟ್ ಇಳ್ದು ಅಧ್ಯಕ್ಷ ಆಗಕ್ಕೆ ಹೋಗ್ಬೇಡ ನೀನು. ದಯಮಾಡಿ ನನ್ನ ನಿಯತ್ತಿನ ಬಗ್ಗೆ, ನನ್ನ ಪಾರ್ಟಿ ಇದ್ರ ಬಗ್ಗೆ ನೀನು ನನಗೆ ಹೇಳ್ಕೊಡಕ್ಕೆ ಬರಬೇಡ. ನೀನು ಯಾವ ಮಟ್ಟಕ್ಕೆ ಅಂತ ನನಗೆ ಗೊತ್ತು. ಮೊದಲು ನಮ್ಮ ಬೋರ ನರಸಿಂಹಣ್ಣಂದ ಇಟ್ಕೊಂಡು ಇವರು ನಮ್ಮ ಬಾಗೇಗೌಡರ ಜೊತೆ ಬಕೀಟ್ ಇಟ್ಕೊಂಡು ರಾಜಕೀಯ ಮಾಡಿದೆ. ಅವರು ಎಂದ್ಲು ಕಾಸು ಇಸ್ಕೊಂಡು ಓಡಾಡ್ಕೊಂಡೆ. ಅದಾದಮೇಲೆ ನಾನು ಸಿಕ್ಕಿದೆ, ನನ್ನ ಎಂದ್ಲು ಕಾಸಲ್ಲಿ ಓಡಾಡಿದೆ. ಅದಾದಮೇಲೆ ಮಂಜಣ್ಣ ಹತ್ರ ಹೋದೆ. ಮಂಜಣ್ಣ ಇಲ್ಲ, ಈಗ ಮಂಜಣ್ಣ ಬಿಚ್ಚಲ್ಲ ಅಂತ ಗೊತ್ತಾಯಿತು. ಈಗ ಯಾರು ನಮ್ಮ ರೋಹಿತಣ್ಣ ಬಿಡ್ದಿ ಪುರಸಭೆ ರೋಹಿತಣ್ಣನ ಇಟ್ಕೊಂಡಿದ್ದೆ, ಬಕೀಟ್ ಇಟ್ಕೊಂಡಿದ್ದೆ ಎಂದ್ಲು ಕಾಸು ಇಸ್ಕೊಳ್ಳೋಕ್ಕೆ. ಅವನೆಂದ್ಲು ಕಾಸು ಇಸ್ಕೊಂಡು ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ, ಆ ಥರ ಮಾಡಲ್ಲ. ನಾನೇನಿದ್ರು ಕೈಯಿಂದ ಹಾಕಿ ಮಾಡ್ತೀನಿ. ಅವನಿಗೆ ಗೊತ್ತು, ನಮ್ಮ JDS ನಾಯಕರು ಏನಷ್ಟು ಜನ ಇದ್ರಲ್ಲ ಅವ್ರೆಲ್ರಿಗೂ ಗೊತ್ತು. ನಾನು ದೇವಸ್ಥಾನ ಮುಂದ್ಗಡೆ ಬಂದು ಹೇಳ್ಬಿಟ್ಲಿ, ಅವರು ರಂಗನಾಥ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ನಾನು JDS ಪಕ್ಷಕ್ಕೆ ಬಂದಾಗ 18ರಲ್ಲಿ ನನ್ನ ಆರ್ಥಿಕ ಪರಿಸ್ಥಿತಿ ಏನಿತ್ತು, ನಾನು ಸೇರ್ಕೊಂಡು ಇವ್ರಿಗೆಲ್ಲ ಎಲೆಕ್ಷನ್ ಮಾಡಿಕೊಟ್ಟ ಮೇಲೆ ನನ್ನ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತೇಳಿ ಅವ್ರಿಗೆ ಗೊತ್ತು. ನಾನು ಯಾರಿಗೆ ಬಡ್ಡಿ ಕಟ್ತಾ ಇದ್ದೀನಿ, ಎಲ್ಲೆಲ್ಲಿ ಸಾಲ ಮಾಡ್ತಾ ಇದ್ದೀನಿ, ಸಾಲ ಮಾಡಿದ್ದೀನಿ ಅಂತ ಎಲ್ಲ ಮಂಗಡಿಗೆ ಗೊತ್ತು. ನಾನು ಯಾವತ್ತೂ ಅವನ ಹತ್ರ ₹1 ಇಸ್ಕೊಳಕ್ಕೆ ಹೋಗಿಲ್ಲ. ಅವನು ಉಪಾಧ್ಯಕ್ಷ ಆಗಬೇಕಾದ್ರೆ 9 ಲಕ್ಷ ರೂಪಾಯಿ ಕ್ಯಾಶ್ನ ಅವನ ಕೈಗೆ ಕೊಟ್ಟೆ. ಯಾರು ಕೊಟ್ಟವರಲ್ಲ, ಮಂಜಣ್ಣು ಸಹ ಕೊಟ್ಟವರಲ್ಲ. ನಾನು ರಂಗನಾಥ ಸ್ವಾಮಿ ಮೇಲೆ ಹಣೆ ಕೇಳ್ತೀನಿ, 9 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟೆ ಅವನ ಕೈಗೆ, ಖರ್ಚು ಮಾಡಲಿ ಅಂತೇಳಿ. ರಾಮಣ್ಣವ್ರು ಹಿರಿಯ ಮನಸ್ಸಿದ್ರು, ತಗಿಕುಪ್ಪೆ ರಾಮಣ್ಣ ಹಿರಿಯ ಮನಸ್ಸಿದ್ರು. ಅವತ್ತು ನಮ್ಮ ಮಂಜಣ್ಣವರು ರಾಮಣ್ಣವ್ರಿಗೆ ಮಾಡಬೇಕು ಅಂತೇಳಿ ನಾನು, ಯಾಕೆಂದ್ರೆ ಈ ಮನುಷ್ಯನ ನಾನು ತಮ್ಮನಿಂತ ಹೆಚ್ಚೆ ನೋಡ್ಕೊತಾ ಇದ್ದೆ. ಮಂಗಣ್ಣಿನ ತಮ್ಮನಿಗಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಗೌರವ ಕೊಟ್ಟು ನೋಡ್ಕೊಳ್ತಾ ಇದ್ದೆ. ಅಷ್ಟೇ ಸಹಾಯವನ್ನು ಸಹ ಮಾಡಿದ್ದೆ ಅವನಿಗೆ ಮಂಗಣ್ಣಿಗೆ. ಅದಾದಮೇಲೆ ನೆಕ್ಸ್ಟ್ ಅವನು ಯಾವುದೋ ಅಲ್ಟ್ರಾಸಿಟಿ ಕೇಸು, ಯಾವುದೋ ಲಾಡ್ಜಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ಯಾರೂ ಮಾಡಿಲ್ಲ, ನಾನು ಮಾಡಿರೋದು. ಅದು ನೆನೆಸ್ಕೋಬೇಕು. ಅವನ ಮನೆ ಒಡವೆ ನನ್ನ ಒಡವೆ ಬಿಡಿಸ್ತಿಲ್ಲ ರೀ. ನಾನು ಅಡೆ ಇಕ್ಕಿದ್ನಲ್ರಿ ಎಲೆಕ್ಷನ್ ಟೈಮಲ್ಲಿ, ಅವ್ನಿಗೆ ಗೊತ್ತು.
ಯಾವುದೋ ST ಸಮಾವೇಶ ಮಾಡಿದ ಒಂದು SAT ಸಮಾವೇಶ ದೇವೇಗೌಡರನ್ನ ಕರೆಸಿದ್ದು. ದೇವೇಗೌಡರನ್ನ ಕರೆಸ ಅವತ್ತು ಕೊಡಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ನನ್ನ ಕೈಲಿದ್ದು ಬಳೆ, ನನ್ನ ಕೈಲಿದ್ದು ಚೈನ್ ಅಡ ಇಟ್ಬಿಟ್ಟು ಅವತ್ತು ನಾನು ಚುನಾವಣೆ ಮಾಡಿದೆ. ಅವತ್ತು ನಿಯತ್ತಾಗಿದ್ದೀನಿ, ಎಲ್ಲೂ ಬಕೀಟ್ ರಾಜಕೀಯ ಮಾಡಲ್ಲ. ಎಲ್ಲಿರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ. ನಾನು ಬಾಲಣ್ಣ ಹತ್ರ ಇದ್ದಾಗಲೂ ನಿಯತ್ತಾಗಿದ್ದೀನಿ, ಅಲ್ಲಿ ಮಂಜಣ್ಣ ಹತ್ರ ಇದ್ದಾಗಲೂ ನಿಯತ್ತಾಗಿದ್ದೀನಿ ನಾನು. ಹಂಗಂತ ಎಲ್ಲೋ ತಮ್ಮಜಣ್ಣನ ಬೈದ್ಬಿಟ್ಟ, ನರಸಿಂಹಮೂರ್ತಿ ಅಣ್ಣನ ಬೈದ್ಬಿಟ್ಟ. ರೈ ನರಸಿಂಹಮೂರ್ತಿ ಅಣ್ಣ ನನಗೆ ನಮ್ಮ ಅಣ್ಣ ಆಗಿ ನಾನು ಹಿಂದಿರಿಕಂಡು ಮಾತಾಡ್ದವನಲ್ಲ, ಯಾರಿಗೂ ನಾನು ಹಿಂದಿರಿಕಂಡು ಮಾತಾಡ್ದವನಲ್ಲ. ಆಮೇಲೆ ತಮ್ಮಜಣ್ಣವ್ರಿಗೆ ಬೈಯ ಅವಶ್ಯಕತೆ, ಕಾನೂನಾತ್ಮಕ ಏನು ಹೋರಾಟ ಹೋರಾಟ ಮಾಡ್ತಾ ಇದ್ದೀವಿ. ಅವ್ನು ಯಾವತ್ತೂ ನಾನು ಇಂಡಿವಿಜುವಲ್ ಆಗಿ ಬೈದನಲ್ಲ. ಈಗ ಎತ್ಕಟ್ಟ ಅಂತ ಕೆಲಸ ಮಾಡಬೇಡ. ಆಮೇಲೆ ನೀನು ಎಲ್ಲಿದ್ದೀಯೋ ಅಲ್ಲಿ ನಿಯತ್ತಾಗಿರೋದು ಕಲ್ತ್ಕೊ. ಇವತ್ತು ಹೇಳ್ತೀಯ, ಇಷ್ಟೆಲ್ಲ ಹೇಳ್ತೀಯಲ್ಲ ಇವತ್ತು ನೀನು, ಇಲ್ಲಿ ಹೇಳ್ತೀಯ, ಇಲ್ಲಿ ಬಂದು ಮಂಜಣ್ಣ ನಾಯಕ ಅಂತೀಯ, ಅಲ್ಲಿ ಹಿಂದೆ ಹೋಗಿ ಮಂಜಣ್ಣನ ಕೈಲಾಗಲ್ಲ, ನೀವು ಯಾರನ್ನಾರು ಬೇರೆ ಕ್ಯಾಂಡಿಡೇಟ್ ಕೊಡಿ ನಮಗೆ ಗೆಲ್ಸ್ಕೊಂಬತ್ತೀವಿ ಅಂತ ಅಲ್ಲಿ ಬಕೀಟ್ ರಾಜಕೀಯ ಹೋಗೈತಿ, ಬಕೀಟ್ ಇಡಕ್ಕೆ ಹೋಯ್ತೀಯ. ಅಂಥ ಥರ್ಡ್ ಕ್ಲಾಸು ಕಚಡ ರಾಜಕೀಯ ನಾನು ಮಾಡಕ್ಕೆ ಹೋಗಲ್ಲ. ಎಲ್ಲಿದ್ರು ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. JDS ಮುಖಂಡರಿಗೆಲ್ಲ ಗೊತ್ತಿದ್ದು, ಆದ್ರೂ ಏನೋ ಬರಲಿ ಅವರು. ನಾನು ಏನು ಕಳ್ಕೊಂಡಿದ್ದೀನಿ, ನಾನೇನು ಸಾಲಗಾರನಾಗಿದ್ದೀನಿ, ನಾನು ಯಾವುದೂ ಆಸ್ತಿ ಮಾಡಲಿಲ್ಲ, ಬಿಲ್ಡಿಂಗ್ ಕಟ್ಟಿಲ್ಲ, ಬೇರೆಯವ್ರಿಗೆ ಯಾರಿಗೂ ಸಹ ಇದು ಮಾಡಲಿಲ್ಲ. ಪಕ್ಷಕ್ಕೋಸ್ಕರ ನಾನು ಸಹಾಯ ಮಾಡಿದ್ದೀನಿ, ಪಕ್ಷಕ್ಕೋಸ್ಕರ ಸಾಲ ಮಾಡ್ಕೊಂಡಿದ್ದೀನಿ. ಆರ್ಥಿಕವಾಗಿ ನನಗೂ ಮತ್ತೆ ಮಂಜಣ್ಣವ್ರಿಗೆ ಗೊತ್ತು. ಕೆಲವು ವಿವರಗಳು ಈಗೇನೋ ಹೋಟ್ಲ ಹತ್ರ ಕೂತ್ಕೊಂಡು ಬೊಗಳೆ ಬಿಡ್ತಾರಂತೆ. ಇಲ್ಲ ಅವೆಲ್ಲ ಸುಳ್ಳೆಕ್ಕ ಅಂತೇಳಿ. ರಂಗನಾಥ ಸ್ವಾಮಿ ಎದುರುಗಡೆ ಬಂದ್ಬಿಡ್ಲಿ, ನಾನು ಯಾರ್ಯಾರ ಹತ್ರ ಕೊಡ್ಸಿದ್ದೀನಿ ಏನು ಅಂತ ವ್ಯವಹಾರ ಆಗುತ್ತೆ. ಏನಾಗುತ್ತೆ ಅಂದರೆ ನಾವು ಯಾರನ್ನೂ ಬೇರೆಯವ್ರ ಮಧ್ಯೆ ಎಳಿಬಾರ್ದು ಅಂತ ನಮ್ಮ ಅನಿಸಿಕೆ. ಆದ್ರೆ ಇಂಥ ಕಚಡಗಳಿಂದ ನಾನು ಎಳಿಬೇಕಾಯ್ತದೆ. ಈಗ ನಂದು ಯಾವುದೋ ರಾಸಲೀಲೆ ಅಂತಾರಲ್ಲ ಸ್ವಾಮಿ. ಯಾವ ಸ್ವಾಮಿ ರಾಸಲೀಲೆ? ನಮ್ಮದು ಯಾವುದೋ ಒಂದು ಫೋಟೋ ಎಡಿಟ್ ಮಾಡಿ ಬಿಟ್ಬಿಟ್ರಲ್ಲ ಸ್ವಾಮಿ. ಅವ್ರೇನೋ ಇನ್ನ ಹತ್ರ ಬಂದ ಅವ್ರು ಹೇಳ್ಕೊಳಕ್ಕೆ. ನಿಮ್ಮ ರಾಸಲೀಲೆ ಬಿಚ್ಚಬೇಕಾ? ನಿಮ್ಮವೆಷ್ಟಿಲ್ಲ ರಾಸಲೀಲೆಗಳು. ನಾನು ರಾಸಲೀಲೆ ಆಡಕ್ಕೆ ಹೋಗಿದ್ದ. ಇನ್ಮೇಲೇನಲ್ಲ ಇನ್ನೊಂದು ದಿವಸ ಯಾವತ್ತಾರು JDS ಮುಖಂಡರುಗಳು ಯಾವ್ದಾದ್ರು ರಾಸಲೀಲೆ ಬಗ್ಗೆ ಎತ್ತಿದ್ರೆ ನಾನು ಸಿಂಗಲ್ ರೋಡಲ್ಲಿ ಮಾತಾಡ್ತೀನಿ. ಸಿಂಗಲ್ ರೋಡಲ್ಲಿ ಮಾತಾಡಬೇಕಾಗುತ್ತೆ ರಾಸಲೀಲೆ ಬಗ್ಗೆ ಮಾತಾಡಕ್ಕೆ ಹೋದ್ರೆ. ನಿನ್ನ ಹತ್ರ ಯಾರು ಬಂದವ್ರ? ಯಾರು ನಂಗೆ ತೊಂದರೆ ಆಗ್ಬಿಟ್ಟಿದೆ ಕೃಷ್ಣಮೂರ್ತಿ ಕಾಮುಕ, ನಂಗೆ ತೊಂದರೆ ಕೊಟ್ಬಿಟ್ಟವನೇ ಅಂತ ನಿಮ್ಮ ಹತ್ರ ಬಂದಿರಿ, ನೀವು ಮಾತಾಡಿ. ನಿಮ್ಮಲ್ಲಿ ಹೆಂಡತಿ ಮಕ್ಕಳು ಹೆಣ್ಮಕ್ಳೆಲ್ಲ ಅವರೇ, ಅದನ್ನ ನೋಡ್ಕೊಂಡು ಮಾತಾಡಿ. ಅದು ನಾನು ತಿರ್ಗಾ ರಿಪೀಟ್ ಮಾತಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ದೇ ಅವೆಲ್ಲ ಸುಮ್ಮನೆ ಆಪಾದನೆ ಮಾಡ್ಕೊಂಡು ನನ್ನೇ ತೇಜೋವಧೆ ಮಾಡ್ಕೊಂಡು ಮಾಡೋದು. ನಾನು ಎಲ್ಲಿದ್ದೀನೋ ನಿಯತ್ತಾಗಿದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೌದು, ನನ್ನ ಬಗ್ಗೆ ಆಗಲಿ, ನಮ್ಮ ನಾಯಕರುಗಳ ಬಗ್ಗೆ ಆಗಲಿ ಮಾತಾಡಿದಾಗ ನಾನು ಮಾತಾಡಲೇಬೇಕಾಯ್ತದೆ. ಇನ್ಮೇಲೆ ಇನ್ನೂ ಮಾತಾಡ್ತೀನಿ ನಾನು. ನನ್ನ ಹತ್ರ ಇನ್ನೂ ಅವೇ ಅಸ್ತ್ರಗಳು, ಬೇಜಾನ್ ಅಸ್ತ್ರಗಳು ನನ್ನ ಹತ್ರ. ನಾನು ಮಾನ ಮರ್ಯಾದೆಗೆ ಹಂಚ್ಕೊಂಡು ಬೇಡ ಇವೆಲ್ಲ ಎಳೆಯೋದು ಬೇಡ ಅನ್ಕೊಂಡು ಎಲ್ರಿಗಿದ್ದಾವ ಅಂಗಡಿ. ಇವನು ಮೊನ್ನೆ ಬಂದು ಎಲ್ಲೋ ಬಕೆಟ್ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡು ಓಡಾಡಕ್ಕೆ ಹೋಗ್ತಾನಲ್ಲ ಇವನು. ಎಲ್ಲಿದ್ದ ಅಂತೇಳಿ ನನ್ನ ಐಬಿಕೆ ಅಂತಾನೆ. ಅದು ಅರ್ಥ ಮಾಡ್ಕೋಬೇಕು, ಐಬಿಕೆ ಯಾರ ಗರ್ಭ ಆಗುತ್ತೆ ಅಂತೇಳಿ. ಇಲ್ದೇ ಇವೆಲ್ಲ ಸುಮ್ಮನೆ ಎಲ್ಲಾರ್ತನು ಚಂಗ್ಳುಗಳ ಕಾಸು ಎತ್ಕೊಂಡು ಒಂದು ಬೂತ್ ಕಾಸಿಗೆ ಮುನ್ಸ್ಕೊಂಡು ಕೂತಿದ್ದಾರೆ. ಹೊಸಹಳ್ಳಿನಲ್ಲಿ ನಾನು JDS ಅಲ್ಲಿದ್ದಾಗ ನಾನು ಇನ್ಚಾರ್ಜ್ ತಗೊಂಡಾಗ ಆ ಬೂತ್ ಕಾಸಿಗೆ ಮುನ್ಸ್ಕೊಂಡು ಕೂತಿರೋದು ಇವತ್ತು ಲೀಡರ್ ಅವನು. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಕ್ಕೆ ಹೋಗ್ಬಿಡಿ ದಯಮಾಡಿ. ಯಾವಾಗಲೂ ಅಷ್ಟೇನೆ ಒಂಥರ ಹೇಳ್ತಾರೆ. JK ಬಗ್ಗೆ ನಾವು ಮಾತಾಡಕ್ಕೆ ಹೋಗಿದ್ವನಪ್ಪ. ಇವತ್ತು JKನ ಜರಳಿ ಕೃಷ್ಣಪ್ಪನವ್ರನ್ನ ತಪ್ಕೊಂಡು ಓಡಾಡ್ತಾರಲ್ಲ, ಅವತ್ತು ನಾವು ಜರಳಿ ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡಕ್ಕೆ ಹೋಗಿದ್ವಾ? ನಾವು ಯಾವತ್ತು ನಮ್ಮ ನಾಯಕರು ಬಾಲಣ್ಣವರಾಗ್ಲಿ ಯಾರಾಗ್ಲಿ ಮಾತಾಡ್ಲಿವಲ್ಲ, ಯಾವತ್ತೂ ಇವ್ರು ಮಾತಾಡಕ್ಕೆ ಹೋಗಿಲ್ಲ. ಪಬ್ಲಿಕಲ್ಲಿ ಭಾಷಣ ಮಾಡಿಬಿಟ್ರಪ್ಪ. ಒಂದು ಚಂದ ಎತ್ತಂದ್ರಿ, ಉಸಿಲಿಗಾರರಿ, ತಲೆಮಾರ್ಕತ್ತಂದ್ರಿ, ಅವನು ಒಂದು ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಿಲ್ಲ ಅವ್ನ ಕೈಲಿ ಅಂತವನೊಬ್ಬ ಲೀಡ್ರಿ ಅಂದ್ರಿ. ಅನ್ನೋ ಮಟ್ಟಕ್ಕೆ ನೀವು ಮಾತಾಡಿದ್ರಿ, ನಾವು ಮಾತಾಡಲಿಲ್ಲ. ನಾವು ಗೌರವಯುತವಾಗಿ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡಕ್ಕೆ ದಯಮಾಡಿ ಅನುವು ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನ ಬಿಟ್ಟು ಇವ್ರು ಯಾಕೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಒದ್ದಾಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಏನು ಮಾತಾಡಂಗೆ ಇಲ್ಲ ಹಂಗಾರೆ ಇವ್ರಿಗೆ ಯಾರಿಗೂ. ಏನು ಅಂದರೆ ಅವ್ರು ಏನಾರು ಮಾತಾಡ್ಬೋದು, ನಾವು ಮಾತಾಡಂಗೆ ಇಲ್ಲ. ಯಾರು ಇನ್ನೊಬ್ಬ ನಮ್ಮ ಕಾಗೆ ರಮೇಶನ, ಅದೇ ರಮೇಶ್ ಕೌನ್ಸಿಲ್ರು, ಅವ್ರ ತಾಯಿ ಕೌನ್ಸಿಲ್ರು, ಅವ್ರು ಹೇಳ್ತಾರೆ ಕೃಷ್ಣಮೂರ್ತಿ ಅಣ್ಣಿಗೆ ಏನು ಮಾಡಲಿವ ನಾವು. ಕೃಷ್ಣಮೂರ್ತಿ ಅಣ್ಣಿಗೆ ಪ್ರಾಧಿಕಾರ ಕೊಟ್ಬಿಟ್ಟು, ಪ್ರಾಧಿಕಾರ ಸ್ವಾಮಿ ಅವತ್ತು ನಾನು ಕೋಟಿಗಟ್ಟಲೆ ಬಂಡವಾಳ ಹಾಕಿ ದೇವೇಗೌಡರು ನನ್ನ ಮನೆ ಮಗನ ಥರ ನೋಡ್ಕೊಂಡಿದ್ರು. ಅವತ್ತು ದೇವೇಗೌಡರು ಕುಮಾರಣ್ಣ ಆ ಮಟ್ಟಕ್ಕೆ ನೋಡ್ಕೊಂಡಿದ್ರು. ಪ್ರಾಧಿಕಾರದ ಅಧ್ಯಕ್ಷನ್ ಮಾಡಬೇಕಾದ್ರೆ ನನ್ನ ಮಂಜಣ್ಣವ್ರಿಗೆ ಮೊದಲು ಗೊತ್ತೇ ಇಲ್ಲ. ನನ್ನ ದೇವೇಗೌಡರ ಹತ್ರ ಇದ್ದಂಥ ಗನ್ ಮ್ಯಾನ್ ಅವತ್ತು ಲಕ್ಷ್ಮಣ್ಣು ಎಲ್ಲ ರೆಡಿ ಮಾಡಿ ಆಮೇಲೆ ಮಂಜಣ್ಣಗೆ ಹೇಳಿದ್ದು ನಾವು. ಮಂಜಣ್ಣ ಅದಕ್ಕೆ ಮಾಡೋರು ಇಲ್ಲ ಅಂತ ಹೇಳೋದು. ಜನವರಿ 27ಕ್ಕೆ ಅಧಿಕಾರ ತಗೊಂಡೆ. ಮೇ ತಿಂಗಳಲ್ಲಿ 3 ತಿಂಗಳು ಅಧಿಕಾರದಲ್ಲಿ ಇದ್ನಪ್ಪ. ಆಯ್ತಪ್ಪ, ನನ್ನ ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಂಡೆ, ಏನು ನಿಮ್ಮ ಕೊಡುಗೆ? ಡೈರಿಗೆ ನಿಂತ್ಕೊಂಡೆ, ಏನು ನಿಮ್ಮ ಕೊಡುಗೆ? ಒಕ್ಕಲಿಗ ಸಂಘ ನಿಂತ್ಕೊಂಡೆ. ಬಾಲಣ್ಣ ಹತ್ರ ಇದ್ದಾಗ ಒಕ್ಕಲಿಗ ಸಂಘದಲ್ಲಿದ್ದೆ, ಸಾಹಿತ್ಯ ಪರಿಷತ್ತಲ್ಲಿದ್ದೆ, BDCC ಬ್ಯಾಂಕ್ ನೌಕರ ಅಧ್ಯಕ್ಷ ಆಗಿದ್ದೆ, ಯೂನಿಯನ್ನಲ್ಲಿದ್ದೆ. ಇವತ್ತು ಒಕ್ಕಲಿಗ ಸಂಘದ ಎಲೆಕ್ಷನ್ ಅವತ್ತು ಅಷ್ಟಿದಾಗ ಮಾಡಿಕೊಟ್ರು ನನಗೆ. ಎಲ್ಲ ನಮ್ಮ ಮಾಗಡಿ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಬೇರೆ ತಾಲೂಕಲ್ಲಿ ಬಿಟ್ಟು ತನು ಮನ ಎಲ್ಲ ಮಾಡಿ ಬಾಲಣ್ಣವ್ರು ಮಾಡಿಕೊಟ್ರು ಅವತ್ತು.
ನಾನು ಮಂಜಣ್ಣವ್ರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ. ಈಗ ಒಬ್ಬ ಮಂಜಣ್ಣವ್ರನ್ನ ಇಲ್ಲಿ ಎಳೆಯೋದು ಬೇಡ, ಯಾಕೆಂದ್ರೆ ಅವ್ರಿಗೂ ನಮಗೂ ನಾವು ಅವ್ರ ಹತ್ರ ಇದ್ದೋ ವಿಶ್ವಾಸದಲ್ಲಿ ಇದ್ದೀವಿ. ಈ ಕಪಿಗಳವಲ್ಲ ಇವು, ಈ ಚೆಂಗ್ಳುಗಳು, ಈ ಮಂಗಂಡಿ ಅಂತ ಚೆಂಗ್ಳುಗಳವಲ್ಲ ಅಂತ ಮಾತಾಡ್ಬೇಕಾಯ್ತದ ಅಷ್ಟೇ. ನನ್ನ ಹತ್ರ ಇನ್ನೂ ಅಸ್ತ್ರಗಳವೆ. ಅವ್ನು ಮಂಗಣ್ಣಿಗೆ ಹೇಳಿ, ನೀನು ಲೀಡರ್ ಆಗಿದೆಯಪ್ಪ, ಲೀಡರ್ ಹಾಕೋ, ಬಕೆಟ್ ಇಟ್ಕೊಂಡು ರಾಜಕೀಯ ಮಾಡ್ತೀಯ, ಮಾಡ್ಕೊಳಕ್ಕೆ ಹೇಳಿ. ನನ್ನ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಅವನೇನೋ ಆ ಥರ ಚಾಲೆಂಜ್ ಇತ್ತು ಅಂದ್ರೆ ರಂಗನಾಥಸ್ವಾಮಿ ಎದುರುಗಡೆ ಬರಲಿ, ರಂಗನಾಥಸ್ವಾಮಿ ಎದುರುಗಡೆ ಬರಲಿ. ನನ್ನ ಋಣ ಇದೆಯಾ ಅವ್ನ ಋಣ ಇದೆ ಅಂತ ಹೇಳಿಸ್ತೀನಿ. ನಾನು ಹೇಳ್ತೀನಿ, ದೇವಸ್ಥಾನ ಎದುರುಗಡೆ ಹೇಳ್ತೀನಿ. ಇವತ್ತೇನು ಕಾಮಿಟ್ ಮಾಡ್ತಾನಲ್ಲ ಕೂತ್ಕೊಂಡು ನನ್ನ ಹತ್ರ ಬರಲಿ ಹೇಳೋಕ್ಕೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರ್ದು. ದಯಮಾಡಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡೋವಂಥದ್ದು, ಇನ್ನೊಂದು ಕೌಂಟ್ರ್ ಕೊಡೋವಂಥದ್ದು. ನಾವು ಯಾರ ಬಗ್ಗೆನೋ ಮಾತಾಡಿರ್ತೀವಿ, ಅವ್ರ ಬಗ್ಗೆ ಅದೇ ಅಂಗನವಾಡಿ ಅಕ್ಕಿ ನಾನು ಮಾಡ್ಕೊಂಡಿದ್ದೆ ಸ್ವಾಮಿ, ಅಂಗನವಾಡಿ ಅಕ್ಕಿ ನಾನು ಮಾಡ್ಕೊಂಡಿದ್ದೆ ಸ್ವಾಮಿ. ಅಂಗನವಾಡಿ ಅಕ್ಕಿ ನಾನು ಮಾಡ್ಕೊಂಡವನಲ್ಲ, ಆರವಳ್ಳಿ ನರಸಿಂಹಮೂರ್ತಿಯವ್ರು ಅವ್ರು ಮಾಡ್ಕೊಂಡಿದ್ದು. ಅಂಗನವಾಡಿ ಅಕ್ಕಿಗೆ ಸಪ್ಲೈ ಮಾಡೋವಂಥದ್ದು ಅವ್ರು ಮಾಡ್ಕೊಂಡಿದ್ದು. ನನ್ನ ಮೇಲೆ ಕೇಳ್ತೀರ ನೀವು? ನಾನು 5 ವರ್ಷಗಳ ಕಾಲ ಮಂಜಣ್ಣವ್ರ ಹತ್ರ ಇದ್ದಾಗ ನಾನು ನನ್ನ ಕೈಲಾದಷ್ಟು ಅವ್ರಿಗೆ ಹೆಲ್ಪನ್ನು ಮಾಡಿದ್ದೀನಿ, ಸಹಾಯವನ್ನು ಮಾಡಿದ್ದೀನಿ. ಅಂದರೆ ರಾಜಕೀಯವಾಗಿ ಸಹಾಯವನ್ನು ಮಾಡಿದ್ದೀನಿ. ಬೇರೆ ಬೇರೆ ನಮ್ಮದು ಅವ್ರದ್ದು ಪರ್ಸನಲ್ ಇದೆ, ನಾವು ಮಾಡಿದ್ದೀವಿ. ಅದನ್ನು ಬಿಟ್ಬಿಟ್ಟು ನೀವು ಸೋಲಿಕ್ಕೆ ಅವರೇ ಕಾರಣ ಅನ್ನೋದು ಹೌದು ಸ್ವಾಮಿ. 18ರಲ್ಲಿ ನಾವು ಒಪ್ಕೋತೀರಾ? ಗೆಲ್ಲಕ್ಕೆ ನಾನು ಕಾರಣ ಅಂತ ಒಪ್ಕೋತೀರ? 18ಕ್ಕೆ ನಾನು ಕಾರಣ, 23 ಸೋಲಿಕ್ಕೆ ನಾನು ಕಾರಣ ನೀವು ಹೇಳ್ತಾರ ಅಂಥದ್ದು. 23ಕ್ಕೆ ನನ್ನೊಬ್ಳಿ ಏನು ಸ್ವಾಮಿ? ನನಗಾಗಲೇ ಮಾರ್ಚಲ್ಲಿ ಮೇ ಎಲೆಕ್ಷನ್ ಆಯಿತು ಅನಿಸುತ್ತೆ. ಮಾರ್ಚ್ನಲ್ಲಿ ಇದೇ ಪೊಲೀಸ್ ರಾಮಣ್ಣವರು ನಾವು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಹೇಳ್ದೋ, ಸ್ವಾಮಿ ಪರಿಸ್ಥಿತಿ ಸರಿ ಇಲ್ಲ ಮಾಗಡಿನಲ್ಲಿ, ಈ ಥರ ಎಲ್ಲ ನಾಯಕರುಗಳೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ, ಅಸಮಾಧಾನ ಇದೆ, ದಯಮಾಡಿ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಕುಮಾರಣ್ಣ ಅಂತ ಖುದ್ದಾಗಿ ನಾನು ಪೊಲೀಸ್ ರಾಮಣ್ಣವ್ರು ಇಬ್ಬರು ಹೋಗಿ ಹೇಳ್ದೋ. ನಾನು ಸರಿ ಮಾಡ್ತೀನಿ ಅಂದರು. ನಾನು ಮಂಜಣ್ಣ ಅವ್ರಿಗೆ ಹಲವಾರು ಸಾರಿ ಹೇಳಿದೆ. ಆವತ್ತುವೆ ನಾನು ತಾಯಿಗೆ ಲಾಡಿ ಬಿಚ್ಚ ಅಂತ ಕೆಲಸ ಮಾಡಿಲ್ಲ. ಮಂಗಣ್ಣಿ ಮಾಡವನೇ, ಬೂತ್ ಕಾಸಿಲ್ಲ ಅಂತೇಳಿ ನಾನು ಮಾಡಿಲ್ಲ. ನಾನು ಆವತ್ತೂ ಸಹ ನನ್ನ ಕಾಲು ನೋವಿದ್ರು, ನನಗೆ ಎದೆ ನೋವಿದ್ರು, ಪ್ರತಿಯೊಂದು ಒಂಟಿ ಮನೆಗೂ ಸಹ ಕಸ್ಬಾ ಮಾಡ್ಬೇಡಿ 2 ಹೋಬಳಿನ ತಗೊಂಡಿದ್ದು. 2 ಹೋಬಳಿನೂ ಸಹ ಲೀಡ್ ಕೊಟ್ಟಿದ್ದೀನಿ. ನಿಮ್ಮ ಬಿಡದಿ ಹೋಬಳಿನೇ 6,000 ಲೀಡ್ ಆಯಿತು, ಕೂದೂರು ಹೋಬಳಿ ಲೀಡ್ ಆಯಿತು, ಕೂಟ್ಗಲ್ ಲೀಡ್ ಆಯಿತು. ನನ್ನ ಹೋಬಳಿ ನಾನು ಲೀಡ್ ಕೊಟ್ಟಿದ್ದೀನಿ ಸ್ವಾಮಿ, ನಾನು ಜವಾಬ್ದಾರಿ ತಗೊಂಡಿದ್ಕೆ. ನೀವು ಅದನ್ನು ಬಿಟ್ಬಿಟ್ಟು ಗೆದ್ದಾಗ ಅವ್ರು ಇರ್ತಾರೆ, ಸೋತಾಗ ನಾವಿರ್ತೀವಿ ಅಂತ ಹೇಳಿದ್ರೆ ನಾವು ಅಂಥ ತಾಯಿ ಗಂಡನ ಕೆಲಸ ಮಾಡೋಕ್ಕೆ ಹೋಗಲ್ಲ. ರಂಗಣ್ಣಿಗೆಲ್ಲ ಮಂಗಣ್ಣಿಗೆಲ್ಲ ಗೊತ್ತಾಗ್ಬಿಟ್ಟೈತೆ ಯಾವಾಗ ಎಲ್ಲೆಲ್ಲಿ ಬಕೆಟ್ ಹಿಡಿಬೇಕು, ಏನು ಮಾಡಬೇಕು ಅಂತ ಅವನು ಕಲ್ತ್ಕೊಂಡವನಷ್ಟೇ. ನಾವಲ್ಲ ಸೋಲಿಕ್ಕೆ ಕಾರಣ. ಅವರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಏನು ಕಾರ್ಯಕರ್ತನ ಗಮನದಲ್ಲಿ ಇಟ್ಕೊಳ್ದಲ್ಲೇ ಯಾರು ಕಾಂಟ್ರಾಕ್ಟರ್. ನಾನು ಇಷ್ಟು ದಿನ ಹೇಳ್ತಿಲ್ಲ ಸ್ವಾಮಿ, 5 ವರ್ಷ ಅವ್ರ ಜೊತೆ ಇದ್ದೆ, 5-7 ವರ್ಷ ಇದ್ದೆ. ಅಧಿಕಾರ MLA ಆದಾಗಿತ್ತಲ್ಲ, ಒಂದೇ ಒಂದು ಆಫೀಸರ್ಸಲ್ಲಿ ಯಾವ್ದಾದ್ರು ಟ್ರಾನ್ಸ್ಫರ್ಗೆ ಕೈ ಹಾಕಿದ್ರ ಅಂತ ಹೇಳಿ ತೋರಿಸ್ಲಿ, ಪ್ರೂವ್ ಮಾಡಲಿ. ಒಂದೇ ಒಂದು ಟ್ರಾನ್ಸ್ಫರ್ ಇಲ್ಲ. 5 ಲಕ್ಷ ರೂಪಾಯಿನ ಕೆಲಸ ನಾನು ಮಾಡಿ ಅಂತ ತೋರಿಸ್ಲಿ. ಬರೀ 5 ಲಕ್ಷ ರೂಪಾಯಿ ಯಾವ್ದಾರು ಕಾಂಟ್ರಾಕ್ಟ್ ಕೆಲಸ ಮಾಡಿದೀನಿ ಅಂತೇಳಿ ಯಾವುದೂ ಇಲ್ಲ. ಅದಕ್ಕೆ ಹೇಳಿಲ್ವೇ, ಬಿಚ್ಚಕ್ಕೆ ಹೋದ್ರೆ ಬೇಜಾನವೇ. ಸುಮ್ಮನೆ ಅವ್ರನ್ನ ಎಳಿಬೇಕಾಗುತ್ತೆ, ಈ ಕಮ್ಮಿಗಳಿಂದ ನಾವು ಅವ್ರನ್ನ ಎಳಿಬೇಕಾಗುತ್ತೆ. ದಯಮಾಡಿ ನಾನು ಒಳ್ಳೆತನದಲ್ಲಿ ನಾನು ಯಾವತ್ತಿಗೂ ಸಿಂಗಲ್ ವರ್ಡಲ್ಲಿ ಮಾತಾಡ್ತಾನಲ್ಲ. ಇವತ್ತು ಯಾಕೋ ನನಗೆ ಬೇಜಾರಾಯಿತು, ನಾನು ಮಾತಾಡ್ತೇನೆ. ಯಾಕೆಂದರೆ ನನ್ನ ಹತ್ರ ತಗೊಂಡವನ್ರಿ ರೀ, ನನ್ನ ಹತ್ರ ಅನುಕೂಲ ತಗೊಂಡವನ್ರಿ ಇವನು. ಅಲ್ಟ್ರಾಸಿಟಿ ಕೇಸ್ ಹಾಕಿ ವಾರಗಟ್ಲೆ 15 ಗಂಟೆ ರೂಮಲ್ಲಿ ಇರಿಸಿದವ್ರಿ ಇವ್ರಿಗೆ. ಎಲ್ಲ ರೀತಿಯಲ್ಲೂ ಸಹಾಯ ತಗೊಂಡವನೇ. ಸಹಾಯ ತಗೊಂಡು ನನ್ನ ಬಗ್ಗೆನೇ ಮಾತಾಡ್ತಾರೆ. ಈ ಸರ್ ಸಿಂಗಲ್ ವರ್ಡಲ್ಲಿ ಅಂತ ಹೇಳಿದ್ರೆ ನಮಗೆ ಬೇಜಾರಾಗಲ್ವಾ? ಕೊಟ್ಟವ್ರಿಗೆ ಅಷ್ಟಿರ್ಬೇಕಂದ್ರೆ ಇಸ್ಕೊಂಡವ್ರಿಗೆ ಅಷ್ಟಿರ್ಬೇಕಾದ್ರೆ ಕೊಟ್ಟವ್ರಿಗೆ ಇನ್ನೆಷ್ಟಿರ್ಬೇಕು? ಅದರಲ್ಲಿ ಹೇಳಬಾರ್ದು. ನಾವು ಕೊಟ್ಟಿದ್ದನ್ನ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ, ಇಂಥವ್ರಿಗೆ ಸಹಾಯ ಮಾಡಿದೆ ಅಂತ ಹೇಳ್ಕೊಳ್ಳಲ್ಲ. ಯಾಕೆಂದ್ರೆ ಈ ಕಮಂಗಿ ಅವನೆಲ್ಲ ಏನೇನೋ ಮಾತಾಡ್ತಿದ್ದಲ್ಲ, IBK ಅದೇನೋ ಲಾಸ್ ರಲೀಲೆ, ನೀನು ಬಿಚ್ಚಲೇನಪ್ಪ? ಬಿಚ್ಚಬೇಕಾದ್ರೆ ಹೇಳಿ, ಬಿಚ್ಚಿನ ಸುಮಾರು ನನ್ನ ಹತ್ರ. ಅವೆಲ್ಲ ಬಿಟ್ಬಿಟ್ಟು ಗೌರವಯುತವಾಗಿ ರಾಜಕೀಯ ಮಾಡ್ತಾ ಇದ್ದೀರಾ. ನಾನು ರಾಜಕೀಯ ಬಂದಾಗ ರಾಜಕೀಯ ಮಾಡೋದು. ಅದು ಬಿಟ್ಬಿಟ್ಟು ಎನಿ ಟೈಮು ಕೃಷ್ಣಮೂರ್ತಿ ಟಾರ್ಗೆಟ್ ಏನು ಮಾಡಿಬಿಡ್ತೀವಿ ಸ್ವಾಮಿ? ಹೌದು ರೀ, ಹೌದು ರೀ, ನಾನು ನಿನಗೆ ಗೊತ್ತು, ಅವನಿಗೆ ಗೊತ್ತು ಯಾರ್ಯಾರಿಗೆ ನಾನು ಬಡ್ಡಿ ಕಟ್ಟಬೇಕು, ಯಾರ್ಯಾರಿಗೆ ಸಾಲ ಕೊಡಬೇಕು ಅಂತ ಅವನಿಗೆ ಗೊತ್ತು. ಯಾವನೋ ಆಗ್ತಾನೊಬ್ಬ ಅದೇನೋ ಟೆಂಡರ್ ಕೆಲಸದ್ದು ಅಂತ ಆಗ್ತಾನೆ ರೀ. ನಾನು ಕೆಂಪೇಗೌಡ ಹಾಸ್ಪಿಟ್ಲ್ ಚೇರ್ಮನ್ ಆಗಿದ್ದಾಗ ನನಗೆ 8 ಸೀಟನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಕೊಟ್ಟರು. ಒಂದು ಕಾಫಿ ತಗೊಳ್ಳಿ 8 ಜನ ಕೆಲಸ ಮಾಡ್ತಾವ್ರು. ಇವತ್ತು ಬೇರೆಯವ್ರಿಗೆ ಕೆಲಸ ಕೊಡಿಸಿದೆ, ಬೇರೆ ಡೈರೆಕ್ಟರ್ಗಳನ್ನ ಇಡಿಸಿ ನಮ್ಮ ಹುಡುಗರಿಗೆ ಅನುಕೂಲ ಆಗಲಿ ಅಂತ ಬರೀ 1.5 ಲಕ್ಷ 2 ಲಕ್ಷ ಇಸ್ಕೊಂಡು ಕೆಲಸ ಕೊಡಿಸಿದ್ದೆ. ಅವ್ರನ್ನ ಕಿತ್ತಾಕ್ಬಿಟ್ರಪ್ಪ, 6 ತಿಂಗಳು ಸಂಬಳ ಕೊಟ್ಟು ಕಿತ್ತಾಕ್ಬಿಟ್ರು. ಆದರೂ ನಾನು ಅವ್ರಿಗೆ ಕೊಟ್ಟಿದ್ದಂಥ ಕಾಸನ್ನ ಅವ್ರು ಕೊಡಲಿಲ್ಲ ಡೈರೆಕ್ಟ್ರುಗಳು, ನಾನೇ ಕೊಡಿಸ್ತಾ ಇದ್ದೀನಿ. ಅದನ್ನು ಹೇಳೋ ಅಂಥದ್ದು. ಅವನ್ಯಾರೋ ಹೇಳ್ತಾನೆ ಸ್ಕ್ರಾಪ್, ನಿನ್ನ ಹತ್ರ ಯಾರಪ್ಪ ಅನ್ಯಾಯ ಆಗಿದೆ ಅಂತ ಬರಲಪ್ಪ, ಮಾಗಡಿ ತಾಲೂಕಲ್ಲಿ ಬಂದು ನೀವು ಕರ್ಕೊಂಬರ್ರಪ್ಪ.
ಕರ್ಕೊಂಬಂದು ಕೃಷ್ಣಮೂರ್ತಿಯಿಂದ ಈ ಥರ ಅನ್ಯಾಯ ಆಗಿದೆ. ನಿಮ್ಮ ನಾನು ತೋರಿಸಿ ನಿಮ್ಮ ಸಾವಿರಾವಲ್ಲ, ನಂದು ಯಾವುದೋ 1-2 ಇರಬೇಕು, ನಿಮ್ಮ ಸಾವಿರಾವಲ್ಲ ಅಂತವು ಆಗ್ತಿರಲ್ಲ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನಾಯಿ ಹೋಲಿಸ್ತಿರಲ್ಲ ರೀ. ನಮ್ಮ ನಿಯತ್ಗೆ ನೀವು ಬೆಲೆ ಕಟ್ಟಕ್ಕಾಗಲ್ಲ. ನಾವು ನಿಯತ್ತಾಗೇ ಇದ್ದೀವಿ. ನಾಯಿಗಳು ನಿಯತ್ತು ಅಂತ ಹೇಳ್ತಿರಲ್ಲ, ನಾವು ನಿಯತ್ತಾಗೇ ಇದ್ದೀವಿ. ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿರ್ತೀವಿ. ನಿಮ್ಮ ಥರ ಚಮಚಾಗಿರಿ ಮಾಡ್ಕೊಂಡು ಎಲ್ಲಿ ಸಿಗ್ತದೆ ಅಂತ ಓಡ್ ಬರೋದು ಅವೆಲ್ಲ ಮಾಡಲ್ಲ. ನಾವು ನಿಯತ್ತಾಗಿರ್ತೀವಿ. ನಾನು ಮನವರಿಕೆ ಕೈ ಮುಗಿದು ಕೇಳ್ಕೊತೀನಿ. ನಾನು JDS ನಾಯಕರುಗಳಿಗೆ ನಾನು ಯಾರಿಗೂ ತೇಜೋವಧೆ ಮಾಡಬೇಕು ಮಾತಾಡಬೇಕು ಅನ್ನೋದಲ್ಲ. ನೀವು ನನ್ನ ಬಗ್ಗೆ ಯಾಕೆ ತೇಜೋವಧೆ ಮಾತಾಡ್ತೀರೋ ಗೊತ್ತಿಲ್ಲ. ಏನಾರ ಇದ್ರೆ ಇನ್ಮೇಲೆ ಚರ್ಚೆ ಮಾಡಬೇಕಾ, ನನ್ನ ಬಗ್ಗೆ ಏನಾರು ಹೇಳ್ಬೇಕಾ, ಬನ್ನಿ ರಂಗಸ್ವಾಮಿ ದೇವಸ್ಥಾನ ಫಿಕ್ಸ್ ಮಾಡಿ, ಸೋಮೇಶ್ವರ ದೇವಸ್ಥಾನ ಗ್ರೌಂಡ್ ಫಿಕ್ಸ್ ಮಾಡಿ. ನಾನೇನೋ JDS ಅಲ್ಲಿ ಇದ್ದಾಗ ಮೋಸ ಮಾಡಿದ್ದೀನಿ ಅಂದರೆ ಕರೀರಿ, ನಾನು ಒಬ್ಬನೇ ಬರ್ತೀನಿ. ನೀವು ಕರೀರಿ, ಏನು ಮೋಸ ಮಾಡಿದ್ದೀನಿ ಅಂತ ಹೇಳಿ ತೋರಿಸಿ, ನೀವು ಪ್ರೂಫ್ ಮಾಡಿ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಬೇಡ ಅಂತ ನನ್ನ ಮನವಿ. ಸರ್ ಏನಾದ್ರು ಪ್ರೂಫ್ ಇದ್ರೆ ಹೇಳಿ ಸರ್, ನನ್ನ ಹತ್ರ ಪ್ರೂಫ್ ಇದ್ರೆ ಹೇಳಿ ಸರ್. ಹೌದು ರೀ. ಸರ್ ಮಂಜಣ್ಣ ನನಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು, ಆದರೆ ಯಾವುದೇ ರೀತಿಲಿ ನಾನು ಅವ್ರ ಹತ್ರ ಕೈಯೊಡ್ಡಿ ಚುನಾವಣೆ ಮಾಡಿಲ್ಲ. ನನ್ನ ಸ್ವಂತ ದುಡ್ಡಿಂದ ನಾನು ಚುನಾವಣೆ ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ಪ್ರೂಫ್ ಐತೆ. ಯಾವ್ದಾರು ಒಂದು ಕಾರ್ಯಕ್ರಮ ಮಾಡಿದ್ರೆ ನಾನೇ ಮಾಡ್ತಾ ಇದ್ದೀನಿ, ನಿಂತ್ಕೊಂಡು ಮಾಡ್ತಾ ಇದ್ದೆ. ಇವತ್ತೇನು ಬಾಲಣ್ಣ ಹತ್ರ ಮಾಡ್ತಾ ಇದ್ದೀನಿ, ಅವತ್ತು ಮಾಡ್ತಾ ಇದ್ದೆ. ನನ್ನ ಹತ್ರ ಪ್ರೂಫ್ ಐತೆ. ಇವರೆಲ್ಲ ಹೇಳ್ಕೊತಾರಲ್ಲ, ಇವ್ರೇನು JDS ಪಕ್ಷಕ್ಕೆ ಇವರೆಲ್ಲ ಮಾಡಿದ್ದಾರೆ, ನಾನೇನು ಮಾಡಿದ್ದೀನಿ. ಈ ಮಂಗಣ್ಣಿ ಎಷ್ಟು ಮಾಡೋಣ ಅಂತ ಹೇಳ್ರಿ. JDS ಪಕ್ಷಕ್ಕೋಸ್ಕರ ನಾನು ಅದು ಯಾವುದೋ VSSL XL ಪಾಪ ನಾನು ಬೆಡ್ತಾಸಿ ಪಳ್ಳೆ ಮಂಜಣ್ಣ ಬಂದು ಏನೋ ಒಂದು ಅಧಿಕಾರ ಇಟ್ಕೊಟ್ಟ ಅಂದ್ಬಿಟ್ಟು ಓಡಾಡ್ತಾರಲ್ಲ, ಇವನು ಅಧ್ಯಕ್ಷಕ್ಕೆ ಸಿಕ್ಬಿಟ್ಟೈತೆ ಅಂತೇಳಿ. ಫಸ್ಟ್ ಅವನಿಗೆ ನ್ಯಾಯ ಕೊಡಿಸ್ರಿ ಪಾಪ. ಅಧ್ಯಕ್ಷರಿಗೆ ಅವನು ಸಿಗ್ಬೇಕಾದ್ ಕಿತ್ಕೊಂಡು ಅದೇ ನನಗೆ ಕೋತಿಕೈ ಗುರುಗಂಜಿ ಸಿಕ್ಬಿಟ್ಟು ಮಾಣಿಕ ಸಿಕ್ಬಿಟ್ಟಂಗೆ ಎಗಣಾಡ್ತೀರಪ್ಪ. ಅವ್ನಿಗೆ ನ್ಯಾಯ ಕೊಡ್ಸ್ರಪ್ಪ ಫಸ್ಟು ನಮ್ಮ JDSನವರು. ಸರ್ ಟೀಕೆ ಮಾಡೋದು ನ್ಯಾಯಯುತವಾಗಿ ಮಾಡಲಿ ಸರ್. ಸುಮ್ಮನೆ ಯಾವಾಗಲೂ ಪ್ರೆಸ್ ಮೀಟ್ ಕರೆಯೋದು, ಪ್ರೆಸ್ ಮೀಟ್ ಕರೆದು ಸಿಂಗಲ್ ವರ್ಡಲ್ಲಿ ಮಾತಾಡೋಂಥದ್ದು. ಈಗ ನಾವು ಸಿಂಗಲ್ ವರ್ಡಲ್ ಮೇಲೆ ಮಾತಾಡಬೇಕಾಗ್ತದೆ. ನಾನು ಯಾರೇ ಆಗಲಿ ಮನವರಿಕೆ JDS ನಾಯಕರಿಗೆ ಮನವರಿಕೆ ಮಾಡಿಕೊಡೋದು. ನಾನು JDS ಪಕ್ಷದಲ್ಲಿದ್ದಾಗ ನಾನೇನಾದ್ರೂ ಎತ್ತು ತಾಯಿಗೆ ಲಾಡಿ ಬಿಚ್ಚ ಕೆಲಸ ಮಾಡಿದರೆ, ನಿಮಗೆ ತೇಜೋವಧೆ ಮಾಡೋ ಕೆಲಸ ಮಾಡಿದರೆ ಕರೀರಿ ದೇವಸ್ಥಾನಕ್ಕೆ, ನಾನು ಒಬ್ಬನೇ ಬರ್ತೀನಿ, ಉತ್ತರ ಕೊಡ್ತೀನಿ. ಅದನ್ನು ಬಿಟ್ಟು ಇಲ್ಲೂ ಸಲ್ಲದ ಆರೋಪಗಳನ್ನ ಮಾಡಬೇಡಿ ದಯಮಾಡಿ. ರೇ ನಾನು 16ರಲ್ಲೇ ಕೇಸ್ ಆಗ್ತಾರೆ. 16ರಲ್ಲೇ ಕೇಸ್ ಆಗಿತ್ತು ನಂದು. 15 ಕೇಸ್ ಆಗಿತ್ತು ನಂದು. DC ಬ್ಯಾಂಕಲ್ಲಿ 15 ನನ್ನ ಮೇಲೆ ಕೇಸ್ ಹಾಕಿದ್ರು. ಅವತ್ತು ಬಾಲಣ್ಣನ ಜೊತೆ ಬಾಲಣ್ಣ MLA ಆಗಿದ್ರು, ಅವ್ರ ಜೊತೆನೇ ಇರ್ಬೋದಾಗಿತ್ತಲ್ಲ. ನೀವು ಜೊತೆ ಯಾಕೆ ಕೊಡ್ಬಂದೆ ಹೇಳ್ತಲ್ಲ. ನಾನು 5 ವರ್ಷದಲ್ಲಿ 16ರಲ್ಲಿ ನಾನು ಬಂದಿದ್ದು 25 ತನಕ ನಾನು ಜೊತೆ ಇದ್ದೀನಿ. 23 ಎಲೆಕ್ಷನ್ ಆಗೋ ತನಕ ಜೊತೆಲಿ ಇದ್ದೀನಿ. ಒಂದೇ ಒಂದು ದಿವಸ ಮಂಜಣ್ಣನ ಕೇಳಿ, ಯಾವತ್ತಾರ ಕೃಷ್ಣಮೂರ್ತಿ ಬ್ಯಾಂಕ್ಗೆ ನಿಮ್ಗೆ ಅನುಕೂಲ ಆಗಲಿ ಅಂತ ಯಾರ ಕಾಲ ಫೋನ್ ಮಾಡ್ಸೋಣ ಒಬ್ಬ ಅಧಿಕಾರಿಗೆ. ಇವತ್ತು ಬಾಲಣ್ಣ ಹತ್ರ ಬಂದಿದ್ದೀನಿ. ಬಾಲಣ್ಣ ಹತ್ರ ಬಂದ ತಕ್ಷಣ ಬಾಲಣ್ಣ ಹತ್ರ ಅಷ್ಟೇನೆ, ಬಾಲಣ್ಣ ಯೂಸ್ ಮಾಡ್ಕೊಳಕ್ ಹೋಗಿಲ್ಲ. ಸರ್ ಏನಿದೆ, ಕೋರ್ಟಲ್ಲಿದೆ, ನಡೀತಾ ಇದೆ. ತಪ್ಪಿತಸ್ಥರು ಏನಾಗುತ್ತೋ ಅದು ಅನುಭವಿಸಕ್ಕೆ ರೆಡಿ ಇದೀವಿ. ಕಾನೂನು ತಲೆ ಬಾಗ್ತೀವಿ. ಅದನ್ನು ಬಿಟ್ಬಿಟ್ಟು ಇವನ ಯಾವ IBK ಅಂತ ಗೊತ್ತೇ ಇಲ್ಲ ಇವನಿಗೆ. ವರ್ಡ್ಗಳು ಬೇರೆ ಬೇರೆ ಇವೆ ಹೇಳಕ್ಕೆ. ಅವಾಗ ಹೇಳ್ಬಿಡ್ತಿದ್ರಂತೆ. ಸರ್ ಯಾರು ಇಲ್ಲ ಸರ್, ಯಾರು ಕಾಂಗ್ರೆಸ್ ಲೀಡರ್ಗಳು ಯಾರು IBK ಅಂತ ನನಗೆ ಅವತ್ತು ಆತ್ಮೀಯತೆ. ಸರ್ ಇವಾಗ ಬಾಲಣ್ಣ ಹತ್ರ ಇದ್ದವರಲ್ಲ, ನನಗೂ ಆತ್ಮೀಯತೆ ಇದ್ದದ್ರೆ. ಯಾರು ಏನು ಆ ಥರ ಕೆಟ್ಟದಾಗ ಮಾತಾಡಿದವರಲ್ಲ. ಈಗ ಸೃಷ್ಟಿ ಮಾಡ್ಕೊಳ್ತಾ ಇರೋದು, ಹೊಸ್ದಾಗಿ ಬಂದಿರೋದು ಇದು. ಮಂಗಣ್ಣಿ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು. ಎಷ್ಟು ದಿನ ಯೋಚನೆ ಮಾಡ್ತಾ ಗೊತ್ತಿಲ್ಲ, ಇಲ್ಲ ಯಾರನ್ನ ಕೇಳೋದೋ ಗೊತ್ತಿಲ್ಲ. IBK ನ ಪದ ಈಗ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋದು ಮಂಗಣ್ಣಿ. ಮೊದ್ಲು ಗೊತ್ತಿಲ್ಲ ಅವ್ರಿಗೆ, ಈಗ ಮಾಡ್ಕೊಂಡಿರೋಂಥದ್ದು. ಸರ್ ನಾಯಕರ ಬಗ್ಗೆ ನಾವ್ಯಾಕೆ ಸರ್ ಮಾಡ್ಕೊಬೋಣ? ನಾವು ಕೆತ್ಕಕ್ಕೆ ಹೋಗಲ್ಲ ಸರ್. ನಮ್ಮ ನಾಯಕರ ಬಗ್ಗೆ ನಮ್ಮ ಬಗ್ಗೆ ಮಾತಾಡಿದಾಗ ನಾವು ಸುಮ್ಮನೆ ಇರಲ್ಲ ಸರ್. ಅವ್ರ ನಾಯಕರ ಬಗ್ಗೆ ಅನ್ನೆಸೆಸರಿ ನಾವ್ ಯಾಕೆ ಮಾತಾಡೋಣ? ನಾವು ಹೋದ್ಸಲ ಕಳೆದ ಬಾರಿ ಪ್ರೆಸ್ ಮೀಟ್ ಮಾಡಿದಾಗ ಏನೋ ಮಾತಾಡಿದ್ವಾ? 18ರಲ್ಲಿ ಕೇಸ್ ಇತ್ತು ಹೋಗ್ಬಿಟ್ಟದೆ ಅಂತ ಪ್ರಚಾರ ಮಾಡ್ತಿದ್ರು. ಯಾರು ಇದೇ ಜಡಳಿ ಕೃಷ್ಣಪ್ಪನವರು ಯಾವುದೋ ಸೋಮೇಶ್ವರ ದೇವ್ರಿಗೆ ಹೋಗ್ಬಿಟ್ಟೈತೆ ಅಂತ ಪ್ರಚಾರ ಮಾಡ್ತಿದ್ರು. ನಾವು ಹೇಳ್ದು 18ರಲ್ಲಿ ಮಂಜಣ್ಣ ಇದ್ರಪ್ಪ MLA ಆಗಿ, ಮಂಜಣ್ಣವರೇ ಇದ್ರು. ಅವತ್ತು ಸಹ ಅವ್ರೇನು ಮನೆಗೆ ತಗೊಂಡೋಗಿಲ್ಲ, ಅಕೌಂಟಲ್ಲಿ ಐತಪ್ಪ ಅಂತ ಹೇಳಿದ್ ಬಿಟ್ರೆ ಅದನ್ನ ಡಿಫೆಂಡ್ ಮಾಡಿದ್ವಾ ನಾವು? 18ರಲ್ಲಿ ಮಂಜಣ್ಣ ತಗೊಂಡೋಗ್ಬಿಟ್ಟಾರ ದುಡ್ಡು ಅಂತ ಹೇಳಿದ್ವಾ? ಯಾಕಿಲ್ಲ ಸಲ್ದ ಆರೋಪ ಮಾಡ್ತೀರ? ನಾವೇನು ಹೇಳಿಲ್ವಲ್ಲ. ಅವತ್ತು ಕೇಳಿದ್ದು ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ ಸರ್ ಅಂತ ಹೇಳಿದಾಗ ನಾವು ರೆಡಿ ಇದ್ದೀವಿ ಅಂತ ಹೇಳ್ದು. ಅದನ್ನ ಬಿಟ್ಟರೆ JDS ಅವ್ರು ಯಾರು ನಾವು ಅಷ್ಟು ಜನ ಕುತ್ಕೊಂಡು ಮಾತಾಡ್ದಲ್ಲಪ್ಪ, ನಾವ್ಯಾರು ಮಾತಾಡಲಿಲ್ವಲ್ಲ. JDS ಅವ್ನು ತೇಜೋವಧೆ ಮಾಡಲಿಲ್ವಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಜಡಳಿ ಕೃಷ್ಣಪ್ಪನವ್ರಿಗೆ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ, ಕೋರ್ಟ್ ಆರ್ಡರ್ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಅದನ್ನ ಬಿಟ್ಟು ನಾವೇನು ಮಾತಾಡೇ ಇಲ್ಲ. ಇವತ್ತಿಗೂ ಅಷ್ಟೇ ಸರ್, ನಾವು ಅವ್ರ ಬಗ್ಗೆ ಚಕಾಚಾರ ಎತ್ತೋದಿಲ್ಲ ಸರ್. ನಮ್ಮ ಬಗ್ಗೆ ಎತ್ತಿದಾಗ ಏನಾರು ಇದ್ರ ಪ್ರೂಫ್ ಬಂದು ಮಾತಾಡಲಿ.
ನಮ್ಮ ನಾಯಕರ ಬಗ್ಗೆ ನಮ್ಮ ಬಗ್ಗೆ ಮಾತಾಡಿದಾಗ ನಾವು ಸುಮ್ಮನೆ ಇರಲ್ಲ ಸರ್, ನಾವು ಮಾತಾಡಲೇಬೇಕಾಯ್ತು. ಹಾ ಹಾ ಯಾರು? ನಾನಾ? ಯಾವ ಕೆಂಚೇಗೌಡ ಗಲಾಟೆ? ಸರ್ ಚುನಾವಣೆ ನಾನು ಜಿಲ್ಲಾ ಪಂಚಾಯತಿ ಅವ್ರಿಗೆ ಮರೂರಲ್ಲಿ ಗಲಾಟೆ ಆಯ್ತು. ನಾನು ಅವಾಗ ಮಂಜಣ್ಣನ ಜೊತೆನೇ ಇದ್ದೆ. ಕಲ್ಯಾಣದಲ್ಲಿ ನನಗೆ ಗಲಾಟೆ ಆಯ್ತು. ಗಲಾಟೆ ಆಯ್ತು. ಯಾರಿಗೆ? ನನಗೂ ಮತ್ತೆ ಅರುಣ, ನಮ್ಮ ಊಜ್ಗಲ್ ಅರುಣನಿಗೂ ನನಗೂ ಗಲಾಟೆ ಆಯ್ತು. ಇದೇ ವಿಷಯದಲ್ಲಿ ಗಲಾಟೆ ಆಯ್ತು. ಆಫೀಸಲ್ಲ, ನಾನು ಅಲ್ಲೇ ಹೋಗಿದ್ದೆ. ಎಲ್ಲಿ? ಸ್ಟೇಷನ್ ಹತ್ರನೇ ಇದ್ದೆ. ನಾನು ಏನು ಹೊಡೋದನಲ್ಲ, ಸ್ಟೇಷನ್ ಹತ್ರನೇ ಇದ್ದೆ. ಅವತ್ತು ಸಹ ಸಣ್ಣ ಇನ್ನೊಂದು ಗಲಾಟೆ ಆಯ್ತಪ್ಪ. ನಮ್ಮ ಬಾಲರಘು ಅವ್ರ ಕೇಸಲ್ಲಿ ಗಲಾಟೆ ಆಯ್ತಪ್ಪ. ಅವತ್ತು ನಾನೇ ನಿಂತಿದ್ದಪ್ಪ. ಓಡೋಗುವಂತ ಜೈಮನ್ ಅಲ್ಲ ಸರ್ ನಂದು. ಓಡೋಗುವಂತ ಜೈಮನ್ ಅಲ್ಲ. ಇವನ್ ಬೇಕಾದ್ರೆ ಕಿತ್ತಾಕ್ ಓಡೋಗ್ಬಿಡ್ತಾರೆ. ಯಾರು ಹೇಳ್ತಾರ ಅದನ್ನ? ನಾನು ಓಡೋಗುವಂತ ಜೈಮನ್ ಅಲ್ಲ ಸರ್. ನಾನು ಫೇಸ್ ಮಾಡೋಂಥ ಜೈಮನ್ ನಂದು. ಕಷ್ಟ ಸುಖ ಇರ್ಬೋದು, ಫೇಸ್ ಮಾಡ್ತೀವಿ. ನಾವು ಓಡೋಗುವಂತ ಜೀವಮಾರಲ್ಲ. 2 ಕೇಸಲ್ಲೂ ನಾನೇ ಇದ್ದೆ ಅವತ್ತು. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಯಾಕೆ ಮಾಡ್ತಾರೆ? ಕೆಂಚೇಗೌಡರ ಕೇಸಲ್ಲಿ ನಂದು ಗಲಾಟೆ ಆಗಿತ್ತು ಅವತ್ತು. ಕಲ್ಯಾಣ ಸರ್ಕಲ್ ಗಲಾಟೆ ಆಗಿತ್ತು. ಗಲಾಟೆ ಮುಗಿಸ್ಕೊಂಡು ನಾವು ಬಂದು ಅಷ್ಟೊತ್ತಿಗೆ ಅವರು ಬಂದರು. ನಾವು ಅಲ್ಲೇ ಇದೆ, ಸ್ಟೇಷನ್ ಹತ್ರ ಇದೆ. ಯಾರಿಲ್ಲ ಅಂತ ಸರ್. ರಾಜಕೀಯ ಇದ್ದಾಗ ಮಾಡಲೇಬೇಕಾಯ್ತದೆ. ನಾವೆಲ್ಲಿರ್ತೀವೋ ಅಲ್ಲಿ ರಾಜಕೀಯ ಮಾಡಲೇಬೇಕಾಯ್ತದೆ. ವಿರೋಧ ಅಂದಾಗ ಮಾಡಲೇಬೇಕಾಗ್ತದೆ. ನಮ್ಮ ಅಣ್ಣ ಹೌದು, ನನ್ನ ಎದುರುಗಡೆ ಅವ್ರ ಎದುರುಗಡೆ ಸೋತಿದ್ದೆ. ನಮ್ಮ ಹಣೆ ಬರ ಸೋತಿದ್ದು. ಸೋತ್ಮೇಲೆ ಮಾಡ್ಬೇಕಲ್ಲ ಸರ್. ಐಡಿಯಾ ಕೊಟ್ಟರೆ ಮಂಗಣ್ಣಿ ಕೇಳಿ, ಯಾರು ಐಡಿಯಾ ಕೊಟ್ಟರು ಅಂತ ಹೇಳಿ. ತಮಾಜಿಯವ್ರ ಮೇಲೆ ಕೇಸ್ ಮಾಡಿಸ್ತವ್ರು ಯಾರು ಅಂತ ಕೇಳಿ. ತಮಾಜಿ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಮಾಡಿಸ್ತಾರಲ್ಲ, ಯಾರು ಮಾಡಿಸ್ತವ್ರು ಅಂತ ಕೇಳಿ ಅವ್ರಿಗೆ. ಅವ್ನಿಗೆ ಗೊತ್ತಿಲ್ಲ ಮಂಗಣಿಗೆ. ಅದು ಬಾಯಿ ಬಿಟ್ಟು ಹೇಳೋದು ಬೇಡ, ಒಬ್ರು ಎಳೆಯೋದು ಬೇಡ. ಇಷ್ಟೆಲ್ಲ ಚರ್ಚೆಯಿಂದ ಜನಸಾಮಾನ್ಯರಲ್ಲಿ ಸರ್ ಏನು ಇಲ್ಲ ಸರ್. ಸರ್ ಈಗ ಗುರುಗಳೇ ಬೇಜಾರು ಮಾಡ್ಕೋಬೇಡಿ. ಇವೆಲ್ಲ ಅನ್ನೆಸೆಸರಿ, ಇವೆಲ್ಲ ವರ್ಡ್ಗಳು. ನಾನು ಯಾವತ್ತೂ ಪಾಪ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡೋಂಥವ್ನು. ನಾನು ಯಾವತ್ತೂ ಮಾತಾಡ್ತಿರಲಿಲ್ಲ. ಯಾವೊಂದು ಥರ್ಡ್ ಕ್ಲಾಸ್ ಏನು ಮಾತಾಡಿದ್ನೋ ಅವಾಗ ಮಾತಾಡ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಯಾರಿಗೂ ಮಾತಾಡಿದ್ರಲ್ಲ. ಇವತ್ತಿಗೂ ಸಿಕ್ಕಿದ್ರೆ ಎಲ್ಲರೂ ಸಹ ಗೌರವಯುತವಾಗಿ. ಅವ್ನು ರಂಗಣಿ ಅವನಲ್ಲ ಸರ್, ಎಷ್ಟು ಗೌರವಯುತವಾಗಿ ನೋಡ್ಕೊತಾ ಇದೆ ಗೊತ್ತಾ. ನಾನು ಎಲ್ಲೇ ಸಿಕ್ಕಿದ್ರು ಸರ್, ಪಕ್ಷ ಇರ್ತದೆ ಏನೋ ನಾವು ಹೋಗಿದ್ದೀವಿ, ಒಂದು ಪಕ್ಷ ಇದ್ದೀವಿ, ಸಿಕ್ಕಿದ್ರು ನಾನು ಮಾತಾಡ್ಸ್ಕೊಂಡು ಕಾಫಿ ಕುಡ್ಕೊಂಡು ಎದ್ದು ಹೋಗ್ತಿದ್ದೋ. ಈ ಥರ ಬಕೀಟ್ ರಾಜಕೀಯ ಮಾಡ್ತಾರೆ. ನಮ್ಗೇನು ಗೊತ್ತು? ಈ ಥರ ಸಿಂಗಲ್ ವರ್ಡಲ್ಲಿ ಮಾತಾಡ್ತಾರೆ ಅಂದಾಗ ನಾವು ಆನ್ಸರ್ ಕೊಡಬೇಕಲ್ಲ ಸರ್. ನಾವು ಜನಗಳಿಗೆ ಆನ್ಸರ್ ಕೊಡಬೇಕಲ್ಲ. ಹೌದು, ಏನೋ ಕೃಷ್ಣಮೂರ್ತಿ ಆಗ್ಬಿಟ್ಟದಪ್ಪ ಅಂತ ಅನ್ಕೋತಾರೆ. ನಾನು ಹೇಳ್ತಾ ಇರೋಂಥದ್ದು, ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿರೋಂಥದ್ದು ಗೌರವಯುತವಾಗಿ ದಯಮಾಡಿ ಅವಕಾಶ ಮಾಡಿಕೊಡಿ. ಡೆವಲಪ್ಮೆಂಟ್ ಆಯ್ತದೆ. ಒಂದು ಹಾಸ್ಪಿಟ್ಲು 100 ಬೆಡ್ಡಿನ ಹಾಸ್ಪಿಟ್ಲ್ ಆದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಬಡವರು ಯಾವುದೇ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಎಲ್ಲರಿಗೂ ಸೌಲಭ್ಯ ಸಿಗುತ್ತೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿ ಮನವರಿಕೆ ಮಾಡಿಕೊಟ್ಟು ನಾವು ರೌಡಿಸಮ್ ಮಾಡ್ಲಿವಲ್ಲ ಅವತ್ತು. ಯಾರನ್ನ ಸರ್? ರೆಡಿ ಇದೀವಿ ಸರ್. ಡೆವಲಪ್ಮೆಂಟ್ ವಿಷಯದಲ್ಲಿ ಇವತ್ತಿಗೂ ರೆಡಿ ಇದೀವಿ ಸರ್. ಟ್ರೈ ಮಾಡ್ತೀವಿ ಸರ್. ಆದರೂ ಟ್ರೈ ಮಾಡ್ತೀವಿ. ಪಾಪ ಅವ್ರನ್ನ ಅಷ್ಟು ಬಗ್ಗೆ ಮಾತಾಡಿದ್ರೆ ಪಾಪ ಅವ್ರೇನು ಚಕಾರೇ ಎತ್ತಿಲ್ಲ. ಅವ್ರೇನೋ ಬಂದಿದ್ದಾರೆ, ಕೇಳ್ಕೊಂಡಿದ್ದಾರೆ, ಹೋಗಿದ್ದಾರೆ. ಅವ್ರ ಬಗ್ಗೆ ಗೌರವ ಇದೆ ನಮ್ಗೆ ಇವತ್ತು. ಟ್ರೈ ಮಾಡ್ತೀವಿ ಸರ್. ಮಾತಾಡೋಂಥ ಟ್ರೈ ಮಾಡ್ತೀವಿ. ಡೆವಲಪ್ಮೆಂಟ್ ವಿಷಯದಲ್ಲಿ ನಾನೇ ಟ್ರೈ ಮಾಡ್ತೀವಿ ಸರ್. ನಮ್ಮ ವಿಷಯದಲ್ಲಿ ಹೌದು ಸರ್. ನನಗೆಲ್ಲ ಸರ್ ತಲೆ ಉಳಿಸ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ ಸರ್. ಏನ್ ತಲೆ ಉಳಿಸ್ಕೋಬೇಕು ನಾನು? ನನಗೆ 16ರಲ್ಲಿ ಕೇಸ್ ಆಗಿತ್ತು. ನಂದು 16ರಲ್ಲಿ ಕೇಸ್ ಆಗಿತ್ತು. ಕುಮಾರಣ್ಣ ಅವತ್ತು ಕಾಂಗ್ರೆಸ್ ಪಕ್ಷ ಇತ್ತು, ಆಯ್ತಾ? ಯಾವತ್ತು ಮಂಜಣ್ಣನ ಕರ್ಕೊಂಡೋಗಿ ಹೇಳಿಸಿ ನನಗೆ ತಲೆ ಉಳಿಸ್ಬಿಡಿ ಸ್ವಾಮಿ, ನಾನು ಆಸ್ತಿ ಉಳಿಸ್ಬಿಡಿ ಸ್ವಾಮಿ ಅಂತ ಹೇಳಿಸ್ತೋನಲ್ಲ. ನೆಕ್ಸ್ಟ್ ಕುಮಾರಣ್ಣ ಬಂದ್ರು. ಕುಮಾರಣ್ಣ ಹತ್ರ ಹೋಗಿ, ಕುಮಾರಣ್ಣ ನಾನು ತಲೆ ಹೋಗ್ತದೆ ಉಳಿಸು ಕುಮಾರಣ್ಣ ಅಂತ ಹೇಳಿದವನಲ್ಲ. ನಾನು ಯಾವತ್ತೂ ಇಲ್ಲ. ನಂದೇನಿದೆ ಕಾನೂನಾತ್ಮಕ ಹೋರಾಟ ಮಾಡಬೇಕು, ಮಾಡ್ತಾ ಇದ್ದೀವಿ. ಅದೇನು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ತಲೆ ಬಾಗ್ತೀವಿ. ತಲೆ ಉಳಿಸ್ಕೊಳ್ಳೋಕೆ ಏನು ಬರ್ತದೆ? ತಲೆ ಉಳಿಸ್ಕೋಬೇಕು ಅನ್ನೋಂಗಿದ್ರೆ ಅವತ್ತೇ ಬಾಲಣ್ಣ ಕೈ ಕಾಲು ಇಟ್ಕೊಂಡು ನಿನ್ನ ಜೊತೆನೇ ಇರ್ತೀನಿ ಬಾಲಣ್ಣ ಅಂತ ಇರ್ಬೋದಾಗಿತ್ತು. ಇವ್ರ ಹತ್ರ ಯಾಕೆ ಬರ್ತಾ ಇದ್ದೆ ನಾನು? ಅಂಥ ಅವಶ್ಯಕತೆ ನನಗಿನ್ನ ಬಂದಿಲ್ಲ ಸರ್. ಕಾನೂನು ಮೊರೆ ಹೋಗಿದ್ದೀನಿ. ಕಾನೂನು ಇದೆ. ಕಾನೂನಾತ್ಮಕ ಏನಾಗುತ್ತೋ ಅದಕ್ಕೆ ತಲೆ ಬಾಗ್ತೀವಿ. ಸರ್, ಈಗ ನಮ್ದೊಂದು ವಿಚಾರ ಸರ್. ಹೇಳಿ ಸರ್. ಈಗ ಅವರೊಂದು ಪ್ರೆಸ್ ಮೀಟ್ ಮಾಡೋದು, ನೀವೊಂದು ಪ್ರೆಸ್ ಮೀಟ್ ಮಾಡಿ ತಾರ್ಕಿಕ ಅಂತ ಆಡ್ಬೇಕು ಸರ್. ಜನಗಳು ಗೊಂದಲ ಆಗ್ತಾ ಇದೆ, ಅಭಿವೃದ್ಧಿ ಎಲ್ಲ ಒಂದ್ ಕಡೆ ಕುಂಠಿತ ಆಗ್ತಾ ಇದೆ. ಅದಕ್ಕೇನಾದ್ರು ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿಯಬೇಕು ಸರ್. ದಿನ ಹೆಸರಾದ ಸಾರ್ವಜನಿಕರಿಗೆ ಬಹಳ ಇದರಿಂದ ಮುಜುಗರ. ಈಗ ಏನಾದ್ರು ಮಾಡಿ ದಯವಿಟ್ಟು ತಾರ್ಕಿಕ ಅಂತ ಆಡಿ ಅಂತ ಬಾಬಣ್ಣ ನಿಮ್ಗೆ ಮನವರಿಕೆ ಮಾಡ್ಕೊಡ್ತೀವಿ. ಇನ್ನೊಂದ್ಸಲ ಮನವರಿಕೆ ಮಾಡ್ಕೊಡ್ತೀವಿ. ನಮ್ಮ ಜೇಡಳ್ಳಿ ಕೃಷ್ಣಪ್ಪನವರು ಸ್ಟ್ಯಾಚ್ಯೂ ಹತ್ರ ಬಂದು ಇದು ಜಾಗ ಸ್ಟೇ ಸಿಕ್ಕಿದೆ, ಇದಕ್ಕೆ ಸ್ಟೇ ಇದೆ, ಮೆಟ್ಲು ಹೊಡೆದಾಕ್ಬಿಟ್ಟಿದ್ದಾರೆ,
ಇದನ್ನ ಎಲ್ಲೋ ತಗೊಂಡೋಗಿ ಶಿಫ್ಟ್ ಮಾಡಿಬಿಡ್ತಾ ಇದ್ದಾರೆ, ಮತ್ತು ಮರಗಳು ಕಡಿದಂಗೆ ಸ್ಟೇ ತಂದಿದ್ದೀವಿ ಅಂತ ಹೇಳಿದ್ಕೆ ನಿಮ್ಮ ಮನವರಿಕೆ ಆಗಲಿ ಅಂತೇಳಿ ನಾವೊಂದು ಕ್ಲಾರಿಫಿಕೇಷನ್ನ ಕೋರ್ಟ್ ಆರ್ಡ್ರ್ ಮುಖೇನ ಕ್ಲಾರಿಫಿಕೇಷನ್ ಕೊಟ್ಟು ಕೋರ್ಟ್ ಆರ್ಡ್ರನ್ನು ತೋರಿಸ್ದೋ ಅವ್ರದ್ದೇ ಲಾಯರು ಅಬ್ಜೆಕ್ಷನ್ ಅದೇ ಸರ್ವೆ ನಂಬರಲ್ಲಿ ಮಾಡ್ತೀವಿ ಅಂದಾಗ ಅವ್ರದ್ದೇ ಲಾಯರು ಅಬ್ಜೆಕ್ಷನ್ ಇಲ್ಲ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆಲ್ಲ ಏನು ಕ್ಲಾರಿಟಿ ಬೇಕೋ ಕೊಟ್ಟೋಗ್ಬಿಟ್ರೆ ನಾವು ಬೇರೆ ಏನು ರಾಜಕೀಯ ದೊಂಬರಾಟದ ಕೆಲಸ ಮಾಡಲಿಲ್ಲ, ನಾವು ಬೇರೆ ಯಾರ ಬಗ್ಗೆನೂ ಟೀಕೆ ಮಾಡಲಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಷ್ಟೇ, ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಕೈ ಜೋಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಷ್ಟೇ, ಎಲ್ರಿಗೂ ಸಹ ಕೇಳಿ. ಇವ್ರು ಯಾಕೆ ಮೆಣಸಿನ್ಕಾಯಿ ಕಾಡ್ರು ಅಂತ ನನಗೆ ಗೊತ್ತಿಲ್ವಲ್ಲ. ಇವ್ರ ಅವಶ್ಯಕತೆ ಏನಿತ್ತು? ನಾವೇನೋ ಮಂಜಣ್ಣನ ಬೈದಿದ್ವಾ? ನಮ್ಮ ನಾಯಕರು ಬೈದ್ ಬಿಡ್ತಾರೆ, ನಾವು ಬೈದಿದ್ವಾ? ನಾವೇನು ಬೈದಿಲ್ವಲ್ಲ. ಮಂಜಣ್ಣವ್ರು ಏನೋ ಮಾತಾಡಿದ್ರೆ ನಾವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡ್ಬೇಕು, ಕೊಡ್ತೀವಿ ನಾವು. ನಾವೇನು ಕೂಡ ಅವ್ರ ಪಾಪ ಅವರು ಕೇಳಿದ ಮಾಧ್ಯಮದವ್ರು ಕೇಳಿದಾಗಲೂ ಸಹ ದಿನಾಂಕ ನಿಗದಿ ಮಾಡಿ ಸ್ವಾಮಿ ಅಂತ ಹೇಳಿದ್ದೀವಿ ಅಷ್ಟೇ. ನೀವೇ ಮಾಡಿ ಸ್ವಾಮಿ ಬರ್ತೀವಿ ಅಂತ ಹೇಳಿದ್ವಿ ಬಿಟ್ರೆ ನಾವು ಬೇರೆ ಏನು ಮಾತಾಡಿದ್ದೀವಿ? ಬೇರೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಾವ್ರು ಇವರು. ನಮ್ಮ ಅಂಗಡಿ ಅವರಲ್ಲ, ಬೇರೆ ಅವಕಾಶ. ಈಗ ತಾಲೂಕು ಅಧ್ಯಕ್ಷ ಆಗ್ಬೇಕು ಅವನಿಗೆ, ಸದ್ಯಕ್ಕೆ ಅರ್ಜೆಂಟಿಗೆ ತಾಲೂಕು ಅಧ್ಯಕ್ಷ ಆಗ್ಬೇಕು ಅವನು. ಅವನಿಗೆ ಈಗ ಕೋತಿಗೆ ಗುರುವಂತ ಸಿಕ್ಕೈತಿ, ಈಗ ಇನ್ನೊಂದು ಅಧ್ಯಕ್ಷ ಬೇಕು ಅವನಿಗೆ. ಇವನು ಬೂತನ ಕಾಸಿ ಕಿತ್ತಾಡೋದು ಇನ್ನೊಂದು ಅಧ್ಯಕ್ಷ ಆಯ್ತಾನೆ ಲೀಡರ್ಶಿಪ್ಪ. ಸರ್ 25ಕ್ಕೆ 11 ಗಂಟೆಗೆ ಫಿಕ್ಸ್ ಮಾಡಿದ್ದೀವಿ ಸರ್. ಮತ್ತೆ ಇನ್ನೊಂದ್ಸಲ ಹೇಳ್ತೀವಿ, ನಾವು ಅವ್ರು ಕರೆದಿದ್ಕೆ ನಾವು ಕರೆದಿಲ್ಲ. ನಾವು ಬಹಿರಂಗ ಇದಕ್ಕೆ ನಾವೆಲ್ಲ ದಾಖಲೆಗಳ ಸಮೇತ ಬಹಿರಂಗ ಇದಕ್ಕೆ ಚರ್ಚೆಗೆ ರೆಡಿ ಅಂತ ಕರೆದಿದ್ಕೆ ನಾವು ಹೇಳಿದ್ದು. ನಾವು ಕಳೆದ ವಾರ ನಾವು ಹೇಳಿದ್ದು, ನೀವು ದಿನಾಂಕವನ್ನು ನಿಗದಿ ಮಾಡಿಸ್ತೀವಿ, ನಾವು ಬರೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದು. ಅವ್ರು ಇಲ್ಲಿವರೆಗೂ ಅವ್ರ ದಿನಾಂಕವನ್ನು ನಿಗದಿ ಮಾಡಲಿಲ್ಲ. ನಾವೇನೇ 25ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಅಂತೇಳಿ ಮಾಧ್ಯಮಗಳ ಮುಖೇನ ಹೇಳ್ತಾ ಇದೀವಿ. ಅವ್ರು ಹೇಳಿದ ಸ್ಥಳ ಚಕ್ರಬಾಯಿ ಹೇಳ್ತಾ ಇದ್ದೀವಿ. ಅಕಸ್ಮಾತ್ ಆ ದಿನಾಂಕ ಏನಾದ್ರು ಅವ್ರಿಗೆ ಆಗಲಿಲ್ಲ ಅಂದರೆ ಅವರೇ ದಿನಾಂಕವನ್ನು ನಿಗದಿ ಮಾಡ್ಲಿಕ್ಕೆ ನಾವು ಬರ್ತೀವಿ. ಇದಕ್ಕೊಂದು ತಾತ್ವಿಕ ಅಂತ್ಯ ಕಾಣಿಸೋಣ. ಸುಮ್ಮನೆ ಅವರು ಪ್ರೆಸ್ ಮೀಟ್ ಮಾಡೋದು, ಇವರು ಪ್ರೆಸ್ ಮೀಟ್ ಮಾಡೋದು, ಅವರು ಹೇಳೋದು, ಇವರು ಹೇಳೋದು, ಇಲ್ಲ ಸಲ್ಲದ ಆರೋಪಗಳು. ಯಾರು ಹೇಳಿದಲ್ಲ, ಈಗ ನಮ್ಮ ಶಿವಕುಮಾರ್ ರಮೇಶ್ ಹೇಳ್ತಾ ಇದ್ರಲ್ಲ, ನಾವು ಪ್ರಾಧಿಕಾರದ ಅಧ್ಯಕ್ಷರು ಮಾಡಿಬಿಟ್ಟು ಎಲೆಕ್ಷನ್ ಮಾಡಿಬಿಟ್ಟು ಅದೇನೋ ಇದನ್ನು ಅದು ಅಂಗನವಾಡಿ ಅಕ್ಕಿದೆಲ್ಲ ಅವ್ರಿಗೆ ಕೊಟ್ಬಿಟ್ಟು ತಿಂಗಳ 2 ಲಕ್ಷ ಬರ್ತಾಯಿತ್ತು. 2 ಲಕ್ಷ ಅಲ್ಲ, ನನಗೆ 2 ರೂಪಾಯಿ ಬಂದ್ಬಿಟ್ಟಿದ್ದು ಎಷ್ಟು ಸಮಾಧಾನ ಆಗ್ಬಿಡ್ತಿತ್ತು ನನಗೆ. ಸೊ ಅದು ಹೆಂಗೋ ಪಕ್ಷಕ್ಕೆ ದುಡ್ದಿದ್ದಕ್ಕೆ ಇಷ್ಟಾರು ಬಂತಲ್ಲಪ್ಪ ಅಂತ ಸಮಾಧಾನ ಆಗ್ತಾ ಇತ್ತು. ಸರ್ ನಾವು ನಮ್ಮ ನಾಯಕರು ಹೇಳಿದ್ರೆ ನಾವೇ ಹೇಳಿದ್ವಿ ಸರ್. ನಮ್ಮ ನಾಯಕರು ಕರ್ಕೊಂಬತ್ತೀವಿ ಸರ್, ನಾವೇ ನಿರ್ಧಾರ ಮಾಡಿದ್ದೀವಿ. ನಮ್ಮ ನಾಯಕರು ಕರ್ಕೊಂಬತ್ತೀವಿ. ನಾನು ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಹೇಳ್ತಾ ಇದೀವಿ, ನಾಯಕರು ಕರ್ಕೊಂಬತ್ತೀವಿ, ಬನ್ನಿ ಸ್ವಾಮಿ ಈ ಥರ ಆಪಾದನೆ ಇದೆ, ಚರ್ಚೆ ಮಾಡೋದು ಬನ್ನಿ ಸ್ವಾಮಿ ಅಂತ ನಾವು ಕರ್ಕೊಂಬರ್ತೀವಿ. ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡಿದ್ದೀರಾ ಸರ್? ನನ್ನ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾ ಇದೆ, ನಮ್ಮ ನಾಯಕರು ಧಕ್ಕೆ ಆಗ್ತಾ ಇದೆ, ಅದು ತಗೋಬೇಕಲ್ಲ ಸರ್. ಜವಾಬ್ದಾರಿ ಕೊಟ್ಟರೆ ನನಗೆ, ನಾನು ಮಾತಾಡಬೇಕು, ಮಾತಾಡ್ತಾ ಇದ್ದೀನಿ ಅಷ್ಟೇ.